ತಾಯಿ ಲಾಲಿ ಹಾಡೋ ಹೆತ್ತ ತಾಯಿಗೆ. ಅವರು ಹತ್ರನೇ ಆಕ್ಚುಲಿ ಅವರು ನನ್ನ ಅತ್ತೆ ಮಗನೇ, ಹಿರಿಯರೆಲ್ಲ ಸೇರಿ ಮಾಡಿರೋದು. ಈ ತರ ಸೋದರತ್ತೆ ಆತರ ಸಂಬಂಧದಲ್ಲಿ ಮದುವೆ ಆದ್ರೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರೋದು ಜಾಸ್ತಿ ಅಂತ ಹೇಳ್ತಾರೆ. ನಾವು ಎಲ್ಲ ತುಂಬಾ ಚಿಕ್ಕ ವಯಸ್ಸು, ನಮ್ಗೇನ್ 21 ವರ್ಷ ಆಗ ಡೈಗ್ನೋಸ್ ಆಗುವಾಗ ಒಂದು ದಿನ ನಾನು ಮನೇಲಿ ಇರ್ತಿರ್ಲಿಲ್ಲ ಸರ್. ನನ್ನ ಲೈಫು ನಿಜವಾಗ್ಲೂ ಅದು ಹೇಳಿದ್ರೆ ಅದೆಷ್ಟು ಕಿಲೋಮೀಟರ್ ನಡೆದಿದ್ದೀನಿ ಅನ್ನೋದು ಗೊತ್ತಿಲ್ಲ, ಅದೆಷ್ಟು ಓಡಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ಅಷ್ಟು ಮಾಡಿದೀವಿ. ಮೋರ್ ದನ್ 50 lakhs ಬರೀ MS ಕಾಯಿಲೆಗಾಗಿದೆ. 50 ಲಕ್ಷಕ್ಕಿಂತ ಜಾಸ್ತಿ ಆಗಿದೆ. ತುಂಬಾ ಬ್ರಿಲಿಯಂಟ್, ಬಟ್ ಯೂಸ್ ಆಗಲ್ಲ, ಅದೇ ಪ್ರಾಬ್ಲಮ್. ಬಟ್ ಎಲ್ಲರಿಗೂ ಸ್ವಲ್ಪ ಅವೇರ್ನೆಸ್ ಬರಬೇಕು. ಈ ತರ ಮಕ್ಕಳು ಯಾರು ತಪ್ಪು ಮಾಡಿರಲ್ಲ ಸರ್. ಏನಂದ್ರೆ ನಮ್ಮನ್ನ ತುಂಬಾ ಒಂಥರ ಕೆಳ ಇದ್ರಲ್ಲಿ ನೋಡ್ತಾರೆ ಕೆಲವರು. ನಮ್ದು ಮೂಲ ಕುಂದಾಪುರ, ಉಡುಪಿ ಹತ್ರ ಕುಂದಾಪುರ. ನಾವು ಓದಿದ್ದೆಲ್ಲ ಮಂಗಳೂರಲ್ಲಿ. ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದು. ಯಾವ ವರ್ಷ? 1989, 89ರಲ್ಲಿ ಮದುವೆ ಆಯ್ತು. 36 ವರ್ಷ ಆಯ್ತು. ಅರೇಂಜ್ಡ್ ಮ್ಯಾರೇಜ್. ಯಜಮಾನ್ರೆ ಅವ್ರನ್ನವರು? ಅವರು ಹತ್ರನೇ ಆಕ್ಚುಲಿ ಅವರು ನನ್ನ ಅತ್ತೆ ಮಗನೇ, ಸೋದರತ್ತೆ ಮಗನೇ. ನಮ್ಮ ಹಿರಿಯರೆಲ್ಲ ಸೇರಿ ಮಾಡಿರೋದು. ಈ ತರ ಸೋದರತ್ತೆ ಆತರ ಸಂಬಂಧದಲ್ಲಿ ಮದುವೆ ಆದ್ರೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರೋದು ಜಾಸ್ತಿ ಅಂತ ಹೇಳ್ತಾರೆ. ಗೊತ್ತಿಲ್ಲ, ನಮ್ಗೇನು ಅಷ್ಟು ಆಗೋ ತನಕ ಏನು ಗೊತ್ತಿರಲಿಲ್ಲ. ಅವನು ಹುಟ್ಟಿ 3 ವರ್ಷ ತನಕ ನಮ್ಗೇನು ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಗಿರೋದು ಅವನಿಗೆ ತೊಂದರೆ ಇದೆ ಅನ್ನೋದು ಗೊತ್ತಾಯ್ತು. ಅಂದ್ರೆ ಮೂಲ ಕುಟುಂಬದ ಹಿನ್ನೆಲೆ ಏನು ನಿಮ್ದು? ಅಂದರೆ ಕೃಷಿಕರು. ನಮ್ಮ ಯಜಮಾನ್ರ ಅಪ್ಪ ಅಮ್ಮ ಎಲ್ಲ ಕೃಷಿಕರವರು. ನಮ್ಮ ಯಜಮಾನರು ಮಂಗಳೂರಲ್ಲಿ ಒಂದು ಚಿಕ್ಕ ಗೌರ್ಮೆಂಟ್ ಜಾಬಲ್ಲಿ ಇದ್ರು. ಸೊ ತುಂಬ ಕಷ್ಟ ಜೀವನನೇ ಆಗಿ ಎಲ್ರದ್ದು. ಆ ಕಾಲನೇ ಆಗಿತ್ತು ಬಿಡಿ, ನಮ್ದಲ್ಲ, ಎಲ್ರದ್ದು ಹಾಗೇನೆ. 90s? ಹೌದು, 90s ಅಲ್ಲ 80s. ಹಾಂ, ನಮ್ಮಪ್ಪ ನಮ್ಮನ್ನ, ನಾವು BSc ಮಾಡಿದ್ವಿ ಮಂಗಳೂರಲ್ಲಿ. ನಾನು ಫೈನಲ್ ಇಯರಲ್ಲಿ ಇರೋವಾಗಲೇ ಮದುವೆ ಆಗೋಯ್ತು. ಅಂದರೆ ಕಂಪ್ಲೀಟ್ ಮಾಡಿದೆ BSc. ಮೊದಲೇ ಮದುವೆ ಸೆಟ್ ಆಗಿ ಮದುವೆ ಆಗೋಯ್ತು. 19 ವರ್ಷಕ್ಕೆ ಮದುವೆ ಮಾಡಿ ಕಳಿಸಿದ್ರು. ಆಮೇಲೆ ಈ ಥರ ಜೀವನ ಶುರುವಾಯಿತು. ಬೆಂಗಳೂರಿಗೆ ಬಂದ್ವಿ. ಹಾಗೆ ನಾನೇನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ನನ್ನ ಯಜಮಾನರಿಗೆ ಕೆಲ್ಸಕ್ಕೆ ಹೋಗೋದು ಇಷ್ಟ ಇರಲಿಲ್ಲ. ಅವರೊಂದು ಪ್ರೈವೇಟ್ ಕಂಪನಿಯಲ್ಲಿದ್ದರು. ಅವರು ಚಾರ್ಟರ್ಡ್ ಅಕೌಂಟೆಂಟ್ ನನ್ನ ಯಜಮಾನರು. ಹಾಗೆ ಜೀವನ ಹೋಗ್ತಾ ಇತ್ತು. ಒಂದು ಮದುವೆ ಆಗಿ 1 ವರ್ಷಕ್ಕೆ ಕನ್ಸೀವ್ ಆಯಿತು. ಸೊ ಮಗ ಹುಟ್ಟಿದ ಮೇಲೆ ಮಗ ಹುಟ್ಟದ ಅನ್ನೋ ಒಂದು ತುಂಬ ಖುಷಿ ಇತ್ತು ಎಲ್ರಿಗೂ. ಗಂಡು ಮಗು ಅಂದ ತಕ್ಷಣ ಆಗಿನ ಕಾಲ ಹಾಗೆ ಅಲ್ವಾ, ಈಗ ಹೆಣ್ಮಗುನ ಪ್ರಿಫರ್ ಮಾಡ್ತಾರೆ, ಆಗ ಗಂಡು ಮಗು ಬೇಕು ಅನ್ನೋರು. ಈಗಲೂ ಗಂಡು ಮಗುನೇ ಪ್ರಿಫರ್ ಮಾಡೋರು ಇದ್ದಾರೆ. ಹೌದು ಹೌದು, ಕರೆಕ್ಟ್. ಹಾಗೆ ಹುಟ್ಟದ ದಿನಗಳು ಹಾಗೆ ಚೆನ್ನಾಗೇ ಹೋಯ್ತು. ಆದ್ರೆ ಸ್ವಲ್ಪ ರೆಸ್ಪಾನ್ಸ್, ಮಾತಾಡ್ತಿರ್ಲಿಲ್ಲ. ಯಾಕೆ ಮಾತಾಡ್ತಾ ಇಲ್ಲ, 1 ವರ್ಷ ಆಯ್ತು ಇನ್ನು ಮಾತಾಡೋದೇ ಇಲ್ವಲ್ಲ, ಯಾಕೆ ಅಂತ ಹೀಗೆ ಯೋಚನೆ ಮಾಡುವಾಗ ಕೇಳಿದ್ವಿ ಸುಮಾರು ಜನರ ಹತ್ರ. ಇಲ್ಲ ಗಂಡು ಮಗ ಅಲ್ವಾ, ಸ್ವಲ್ಪ ಲೇಟ್ ಆಗತ್ತೆ, ಬರುತ್ತೆ ಪಿಕಪ್ ಆಗ್ತಾನೆ ಅಂದರು. ಹಾಗೆ ದಿನಗಳು ಸಾಕ್ತಾ ಇತ್ತು. 3 ವರ್ಷ ಆಯಿತು. ಅದ್ರ ಮೊದಲೇ ಅವನ ತಲೆ ಸ್ವಲ್ಪ ದೊಡ್ಡದಿತ್ತು. ಅದರಿಂದ ಒಂದು CT ಸ್ಕ್ಯಾನ್ ಅದು ಇದು ಎಲ್ಲ ಮಾಡಿಸಿದ್ವಿ. ಹೈಡ್ರೋಸಿಫಾಲಸ್ ಇದೆಯಾ ಅಂತ ನೋಡೋಕ್ಕೆ, ತಲೆನಲ್ಲಿ ನೀರಿದೆಯಾ ಅಂತ ನೋಡೋಕ್ಕೆ, ಎಲ್ಲ ನಾರ್ಮಲ್ ಬಂತು. ಹಾಗೆ ಆಯಿತು. ಆಮೇಲೆ ನಮಗೆ ಡೌಟ್ ಆಗೋಕ್ಕೆ ಶುರುವಾಯಿತು. ಇವನು 3 ವರ್ಷ ಆದರೂ ಮಾತಾಡ್ತಿಲ್ವಲ್ಲ, ಕರೆದ್ರೆ ನೋಡ್ತಾ ಇರಲಿಲ್ಲ ನಮ್ಮ ಕಡೆ. ಅದು ಅವನ ಹೆಸರು ಕರೆದ್ರೆ ನೋಡ್ತಿರ್ಲಿಲ್ಲ. ಆ ಹೆಸರಿನ ಕೊನೆಯಲ್ಲಿ ಚಾಕ್ಲೇಟ್ ಬೇಕಾ ಅಂದರೆ ಎಲ್ಲಿದ್ರೂ ಓಡ್ ಬರೋನು. ಸುಶಾಂತ್ ಅಂತ ಕರೆದ್ರೆ ನೋಡ್ತಿರ್ಲಿಲ್ಲ. ಸುಶಾಂತ್ ಅಪ್ಪ ಬಂದರು ಅಂದರೆ ಎಲ್ಲಿದ್ರೂ ಓಡ್ ಬರೋನು. ಸುಶಾಂತ್ ಬಿಸ್ಕೆಟ್ ಕೊಡ್ತೀನಿ ಅಂದರೆ ಓಡ್ ಬರೋನು. ಸುಶಾಂತ್ ಅಂತ ಕರೆದ್ರೆ ರೆಸ್ಪಾನ್ಸ್ ಇರ್ತಿರ್ಲಿಲ್ಲ. ನಮಗೇನು ಗೊತ್ತಿಲ್ಲ ಆಗಿನ ಕಾಲ. ಆಟಿಸಮ್ ನಾವು ಹೆಸರೇ ಕೇಳಿರಲಿಲ್ಲ. ನಾವು BSc ಆಗಿರೋದಕ್ಕೆ ಸ್ವಲ್ಪ ಬೇರೆ ಡಿಸಬಿಲಿಟಿ ಬಗ್ಗೆ ಗೊತ್ತಿತ್ತು, ನಮ್ಗೆ ಬಂದಿತ್ತು, ಸಿಲೆಬಸ್ಸಲ್ಲಿತ್ತು. ಬಟ್ ಆಟಿಸಮ್ ಗೊತ್ತಿರಲಿಲ್ಲ. ಕೊನೆಗೆ ಡಯಾಗ್ನೋಸ್ ಆಯಿತು. ಒಂದೊಂದೇ ಸ್ಟೆಪ್, ತುಂಬ ಕಷ್ಟ ಆಗಿನ ಕಾಲ. ಸೊ 35 ವರ್ಷದ ಹಿಂದೆ ಹೇಗೆ ಡಯಾಗ್ನೋಸ್ ಆಯಿತು? ಹೇಗಿತ್ತು ಮೆಡಿಕಲ್ ಸಿಸ್ಟಮ್ ಅವತ್ತು? ಇಲ್ಲ, ತುಂಬ ಕಷ್ಟನೇ ಇತ್ತಾಗ. ಇಲ್ಲಿ ಯಾರು ಕೇಳಿದ್ರು ಗೊತ್ತಿಲ್ಲ. ಆಮೇಲೆ ಒಬ್ಬರು ಪೆಡಿಟ್ರಿಷಿಯನ್ ನಮಗೆ ರೆಫರ್ ಮಾಡಿದ್ರು. ಮಲ್ಲೇಶ್ವರಮಲ್ಲೊಂದು ಡೆಕ್ ಅಂತ ಆಗ ಒಂದು ಸೆಂಟರ್ ಇತ್ತು, ಅಲ್ಲಿ ಹೋಗಿ ನೀವು, ಆಗ ಅಲ್ಲಿ ಡಯಾಗ್ನೋಸ್ ಮಾಡ್ತಾರೆ, ಅವನನ್ನು ಅಸೆಸ್ಮೆಂಟ್ ಮಾಡ್ತಾರೆ ಅಂತ. ಅಲ್ಲಿ ಅಸೆಸ್ಮೆಂಟ್ ಮಾಡ್ಸಕ್ಕೆ ಹೋದ್ವಿ. ತುಂಬ ಹಿಯರಿಂಗ್ ಟೆಸ್ಟ್ ಆಯಿತು. ಅವನಿಗೆ ಕಿವಿ ಕೇಳಲ್ವೇನೋ ಅಂದರು. ನಾವು ಹೇಳಿದ್ವಿ ಇಲ್ಲ, ಕಿವಿ ಕೇಳಿಸತ್ತೆ, ಅವನ ಹೆಸರಿಗೆ ರೆಸ್ಪಾಂಡ್ ಮಾಡ್ತಿರ್ಲಿಲ್ವಲ್ಲ, ಸೊ ಕಿವಿ ಕೇಳಿಸಲ್ಲ ಅಂದರು. ನಾವಂದ್ವಿ ಹೆಸರಿಗೆ ಮಾಡಲ್ಲ ಅಷ್ಟೇ, ಅದ್ರ ಮುಂದಿನ ಯಾವ್ದು ಹೇಳಿದ್ರು ಮಾಡ್ತಾನೆ ಅಂತ. ಬಟ್ ಆದರೂ ಅವರದ್ದೆಲ್ಲ ಡ್ಯೂಟಿಗಳು ಅವ್ರು ಮಾಡಬೇಕಲ್ಲ, ಪ್ರೊಸೀಜರ್ ಪ್ರಕಾರ ಎಲ್ಲ ಟೆಸ್ಟು ಮಾಡಿದ್ರು. ಆಮೇಲೆ ನಾಲ್ಗೆ ಏನೋ ಟಂಗ್ ಟೈ ಏನೋ ಇದೆ ಅಂತ ಒಂದು ನಾಲ್ಗೆ ಆಪರೇಷನ್ ಆಯಿತು ಅವನಿಗೆ. ಟಂಗ್ ಟೈ ಆಪರೇಷನ್ ಆಯಿತು. ಅಂದರೆ ನಾಲ್ಗೆ ಕೆಳಗಡೆ ಏನು ಅಂಟ್ಕೊಂಡಿರುತ್ತೆ ಅಂದ್ಬಿಟ್ಟು ಅದಕ್ಕೊಂದು ಆಪರೇಷನ್ ಆಯಿತು. ಅದಾದಮೇಲೆ ಮಾತು ಬರ್ಬೋದು ಅಂದರು. ಆದರೂ ಮಾತು ಬರಲಿಲ್ಲ. ಬರೀ ಲಿಮಿಟೆಡ್ ವರ್ಡ್ಸ್, ಮಮ್ಮಮ್, ಎಲ್ಲೋ ಅಮ್ಮ ಅಂತ ನನ್ನನ್ನು ಮೀನಿಂಗ್ಫುಲಿ ಕರೀತಿರ್ಲಿಲ್ಲ ಅವನು. ಎಷ್ಟೊತ್ತಿಗೂ ಸುಮ್ಮನೆ ಅಮ್ಮ ಅಂತ ಅನ್ನೋನು. ಯಾಕೆ ನಾವು ಕೇಳದೇ ಇರೋದಕ್ಕೆ ನಮಗೇನು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಕೊನೆಗೆ ಡಯಾಗ್ನೋಸ್ ಆದಾಗ ಡಾಕ್ಟ್ರು ಒಂದೇ ಒಂದು ಹೇಳಿದ್ರು, ನೀವು ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ ಅನ್ನೋ ಆಸೆ ಇಟ್ಕೊಳ್ಬೇಡಿ, ನಿಮ್ಮ ಕೈಯಲ್ಲಾಗೋ ಪ್ರಯತ್ನ ಮಾಡಿ ಅವನನ್ನು ಒಂದು ಲೆವೆಲ್ಲಿಗೆ ತೊಗೊಂಬನ್ನಿ ಅಂತ ಹೇಳಿದ್ರು. ಆವತ್ತಿಂದ ನಮ್ಮ ಹೋರಾಟ ಶುರುವಾಯಿತು.
ಒಂದು ದಿನ ನಾನು ಮನೇಲಿ ಇರ್ತಿರ್ಲಿಲ್ಲ ಸರ್. ನನ್ನ ಲೈಫು ನಿಜವಾಗ್ಲೂ ಅದು ಹೇಳಿದ್ರೆ ಅದೆಷ್ಟು ಕಿಲೋಮೀಟರ್ ನಡೆದಿದ್ದೀನಿ ಅನ್ನೋದು ಗೊತ್ತಿಲ್ಲ, ಅದೆಷ್ಟು ಓಡಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ, ಅಷ್ಟು ಮಾಡಿದ್ದೀವಿ. ಈಗ ಕೆಲವರು ಈಗ ಯಾವತ್ತು ಕೋವಿಡ್ ಆದಮೇಲೆ ಅವನನ್ನು ಎಲ್ಲೂ ಕಳಿಸ್ತಾ ಇಲ್ಲ. ಈಗ ಸದ್ಯಕ್ಕೆ ಮನೇಲೇ ಇಟ್ಕೊಂಡಿದ್ದೀನಿ ಅವನನ್ನು. ಮಾಡಿ ನಮಗೂ ಸುಸ್ತಾಯಿತು, ನನಗೂ ಆಸ್ಟಿಯೋ ಆರ್ಥ್ರೈಟಿಸ್ ಬಂತು, ಎಲ್ಲ ಶುರುವಾಯಿತು, ಒಂದೊಂದೇ ಹೆಲ್ತ್ ಇಶ್ಯೂಸು. ಯಾಕಂದರೆ ಬೆಳಗ್ಗೆ 7 o'clock ನಾನು ಮನೆ ಬಿಡ್ತಾ ಇದ್ದೆ, ರಾತ್ರಿ 7 ಗಂಟೆಗೆ ಮನೆಗೆ ಬರ್ತಾ ಇದ್ದೆ. ಅವನನ್ನು ಕರ್ಕೊಂಡು ಥೆರಪಿಗಳು, ಅಷ್ಟು ಥೆರಪೀಸ್ ಕೊಡ್ಸೋಕ್ಕೆ, ಆ ಸ್ಕೂಲು, ಆ ಥೆರಪಿ, ಈ ಥೆರಪಿ, ಸ್ಪೆಷಲ್ ಸ್ಕೂಲು ಅಂತ. ಆಮೇಲೆ ನಾನು ಆಟಿಸಮ್ ಕೋರ್ಸ್ ಮಾಡಿಕೊಂಡೆ, ಸ್ಪೆಷಲ್ ಎಜುಕೇಷನ್ ಕೋರ್ಸ್ ಮಾಡಿಕೊಂಡೆ. ಯಾಕಂದರೆ ನಮಗೆ ಆಟಿಸಮ್ ಅಂತ ಡಯಾಗ್ನೋಸ್ ಆದಾಗ ಮನೆಗೆ ಬಂದು ಡಿಕ್ಷನರಿ ಹುಡುಕಿದ್ವಿ ನಾವು, ಆಟಿಸಮ್ ಅಂದರೆ ಏನು ಅಂತ ಆಗಿನ ಕಾಲದಲ್ಲಿ. ಯಾಕಂದರೆ ನಾವು ಕೇಳೇ ಇಲ್ಲ, ಫಸ್ಟ್ ಟೈಮ್ ಕೇಳಿರೋದು ಆಟಿಸಮ್ ವರ್ಡು. ಕೊನೆಗೆ ಸಿಕ್ತು. ಆಮೇಲೆ ಅದನ್ನು ತಿಳ್ಕೋಬೇಕು ಜಾಸ್ತಿ ಅಂತ ನಾನು ಕೋರ್ಸ್ ಮಾಡಿದೆ. ಆಗ ನನಗೆ ಒಳ್ಳೊಳ್ಳೆ ಡಾಕ್ಟರ್ಸ್ ಕಾಂಟ್ಯಾಕ್ಟ್ ಆಯಿತು. ಅದು ನಿಮ್ಯಾನ್ಸಲ್ಲಿ ಮಾಡ್ತಾಯಿದ್ರು. KPMRC ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ರಿಚ್ಮಂಡ್ ರೋಡಲ್ಲಿ, ಅಲ್ಲಿಂದ ಕೋರ್ಸ್ ಮಾಡಿರೋದು. ಸೊ ಅದರಿಂದ ನಮಗೆ ತುಂಬ ಬೆನಿಫಿಟ್ ಆಯಿತು. ಒಳ್ಳೊಳ್ಳೆ ಡಾಕ್ಟರ್ಸ್ ಸಿಕ್ಕಿದ್ರು. ನಿಮ್ಯಾನ್ಸ್ ಒಂಥರ ನಮಗೆ ದೇವಸ್ಥಾನ ಇದ್ದ ಹಾಗೆ. ನಿಜವಾಗ್ಲೂ ಆ ಥರ ಒಂದು ಆರ್ಗನೈಸೇಷನ್ ಅಥವಾ ಹಾಸ್ಪಿಟಲ್ ಎಲ್ಲ ಇರೋದು ನಮಗೆ ನಮ್ಮ ಪುಣ್ಯ ಅನ್ಬೇಕಷ್ಟೆ. ಆಟಿಸಮ್ ಇದೆ ಅಂತ ಡಯಾಗ್ನೋಸ್ ಆಯಿತು. ಸೊ ಹೇಗೆ ಶುರು ಆಯ್ತು ನಿಮ್ಮ ಲೈಫು? ಹೇಗೆ ಡಯಾಗ್ನೋಸ್ ಆದಾಗ ತುಂಬ ಟೆನ್ಷನ್ ಆಯಿತು ನಮಗೆ. ಏನು ಗೊತ್ತಿಲ್ವಲ್ಲ ಅದ್ರ ಬಗ್ಗೆ. ಇನ್ನು ಹೇಗಪ್ಪ ಜೀವನ, ನಾವೆಲ್ಲ ತುಂಬ ಚಿಕ್ಕ ವಯಸ್ಸು, ನಮಗೇನು 21 ವರ್ಷ ಆಗ ಡಯಾಗ್ನೋಸ್ ಆಗುವಾಗ. ಹೀಗೆ ತುಂಬ ಯೋಚನೆ ಆಯಿತು, ಟೆನ್ಷನ್ ಆಯಿತು. ಆಗ ನಿಮ್ಯಾನ್ಸಲ್ಲಿ ಡಾಕ್ಟರ್ ಶೋಭಾ ಶ್ರೀನಾಥ್ ಅಂತ ಚೈಲ್ಡ್ ಸೈಕ್ಯಾಟ್ರಿ ಹೆಡ್ ಆಗಿದ್ರು ಅವರು. ಅವರನ್ನೆಲ್ಲ ನಾವು ಅದೇ ದೇವ್ರ ಸ್ಥಾನದಲ್ಲಿ ಅವರನ್ನು ನಾವು ಪೂಜೆ ಮಾಡ್ತೀವಿ ನಿಜವಾಗ್ಲೂ. ಅವರು ನಮಗೆ ಒಂದೇ ಒಂದು ಮಾತು ಹೇಳಿದ್ರು, ನೀವು ಎಷ್ಟೇ ಟೆನ್ಷನ್ ಮಾಡಿಕೊಂಡ್ರು ಅದು ಹೋಗಲ್ಲ, ಪ್ರಯತ್ನ ಮಾಡಿ ಅವನನ್ನು ಇಂಪ್ರೂವ್ ಮಾಡ್ಬೋದು. ಸೊಸೈಟಿಗೆ ಹೆದರ್ಕೋಬೇಡಿ ನೀವು. ನಾವೇನಂದರೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಇವನ್ಗೆ ಜೋರಾಗಿ ಅಳೋದು ಮಾಡಿದಾಗ ಎಲ್ಲರೂ ನಮ್ಮನ್ನು ನೋಡೋದು. ಇನ್ನು ನಮಗೂ ಆಗ ಜೀವನದ ಶುರು ಅಷ್ಟೇ, ತುಂಬ ಏನೇನೋ ಆಸೆ ಕನಸುಗಳು ನಮಗೂ ಇತ್ತು. ಅದೆಲ್ಲ ನೋಡಿದಾಗ ತುಂಬ ಬೇಜಾರಾಗ್ತಿತ್ತು. ಡಾಕ್ಟ್ರಾಗಿ ಒಂದೇ ಒಂದು ಮಾತು ಹೇಳಿದ್ರು, ಸೊಸೈಟಿ ಬಗ್ಗೆ ಯೋಚನೆ ಮಾಡಬೇಡಿ, ಯಾರೂ ನಿಮ್ಗೆ ಊಟ ಹಾಕಲ್ಲ, ಬಂದು ಒಂದು ಹೊತ್ತು ಊಟನೂ ನೀವೇ ಕಷ್ಟಪಡಬೇಕು, ನೀವೇ ಕೊಡಬೇಕು ನಿಮ್ಮ ಮಗಂಗೆ. ಯಾರು ಏನೇ ಮಾತಾಡಿದ್ರು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡಿ ಅಷ್ಟೇ, ತಲೆಗೆ ತಗೊಳಕ್ಕೆ ಹೋಗಬೇಡಿ, ನಿಮ್ಮ ಪ್ರಯತ್ನ ಮಾತ್ರ ಕಂಟಿನ್ಯೂ ಆಗಿ ಮಾಡ್ತಾ ಹೋಗಿ ಅಂತ. ಹಗಲು ರಾತ್ರಿ ಕಷ್ಟಪಟ್ಟಿದ್ದೀವಿ ಸರ್. ನಾವು ಒಂದು ಕಡೆಯಿಂದ ಅದು ಎಷ್ಟು 15 ಕಿಲೋಮೀಟ್ರು 20 ಕಿಲೋಮೀಟ್ರು ಕರ್ಕೊಂಡು ಹೋಗಬೇಕಿತ್ತು ಅವನನ್ನು. ನಾವಾಗ ವಿಜಯನಗರದಲ್ಲಿದ್ವಿ, ಅಲ್ಲಿಂದ JP ನಗರ್ಗೆ ಡೈಲಿ ಕರ್ಕೊಂಡು ಹೋಗ್ತಿದ್ದೆ ಅವನನ್ನು. ಮೊದಲು ಶಿವಾನಂದ ಸ್ಟೋರ್ಸ್ ಹತ್ರ ದೇಸಾಯಿ ನರ್ಸಿಂಗ್ ಹೋಮಲ್ಲಿ ಥೆರಪಿ ಇತ್ತು, ಅಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಅದು ಹೇಳಿದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಾಡಿದ್ದೀವಿ. ಹೇಗೆ ಬರ್ತಿದ್ರು ಆಗೆಲ್ಲ ಬಸ್ಸು ಬೇರೆ. ಆಗ ಫೈನಾನ್ಷಿಯಲಿನೂ ತುಂಬ ಕಷ್ಟ. ಆಗಿನ ಕಾಲ ನಿಮಗೆ ಇಷ್ಟು ಫೆಸಿಲಿಟಿಗಳು ಏನೂ ಇರಲಿಲ್ಲ. ಆಗೇನು PHS ಅಂತ ಬಸ್ ಇರೋದು ಆಗ, ಆಫೀಸ್ ವಿಧಾನಸೌಧಕ್ಕೆ ಹೋಗೋರಿಗೆ. ಆ ಬಸ್ಸಲ್ಲಿ ನಮಗೆ ಹೋಗಿ ಹೋಗಿ ಪರಿಚಯ ಆಗಿ ಪಾಪ ಕೆಲವರು ಸೀಟ್ ಕೊಡೋರು. ಇವನನ್ನು ಎತ್ಕೊಂಡು ಓಡಾಡ್ತಿದ್ದೆ ನಾನು. ಆಗ ಅವನಿಗೆ 3.5 ವರ್ಷ. ಅಂದರೆ ನಡೆಯಲ್ಲ ನಮಗೆ, ಗಡಿಬಿಡಿ ಬೆಳಗ್ಗೆ. ಅದರೆಲ್ಲ ನೋಡಿ ಪಾಪ ಸೀಟ್ ಕೊಟ್ಟು ಎಲ್ಲ ತುಂಬ ಸಹಾಯ ಮಾಡಿದ್ದಾರೆ ಜನಗಳು, ತುಂಬ ಸಹಾಯ ಮಾಡಿದ್ದಾರೆ, ಇಲ್ಲ ಅನ್ನಲ್ಲ. ಇವತ್ತಿಗೂ ಬಸ್ಸಲ್ಲಿ ಹೋದರೆ ಇವನಿಗೆ ಕೆಲವರು ಹೇಳ್ತಾರೆ, ಏನು ಇಷ್ಟು ದೊಡ್ಡವನು ಕೂತಿದ್ಯಾ, ನಮ್ಮ ವಯಸ್ಸಾಗಿದೆ ಏಳ್ಮೇಲೆ ಅಂತಾರೆ. ಅವ್ರಿಗೆ ಗೊತ್ತಾಗಲ್ಲ ನೋಡಿದ ತಕ್ಷಣ. ಆಮೇಲೆ ದಿನ ಓಡಾಡೋದು ನೋಡಿ ಅವರೇ ಹೇಳ್ತಾರೆ, ಇಲ್ಲ ಸರ್ ಅವನಿಗೆ ಪ್ರಾಬ್ಲಮ್ ಇದೆ, ಅವನು ಹೇಳೋಕ್ಕಾಗಲ್ಲ, ಕೂತ್ಕೋಬೇಕು ಅವನು ಅಂತಾರೆ. ಹಾಗೆ ಜನರು ಎಲ್ಲ ಥರದವರು ಇದ್ದಾರೆ. ಒಳ್ಳೆ ಜನ, ಹೃದಯವಂತಿಕೆ ಇರೋರು ಇದ್ದಾರೆ, ಇಲ್ಲ ಏನೇನೋ ಮಾತಾಡೋರು ಇದ್ದಾರೆ, ನಿಮ್ಮ ಮಗ ಸ್ವಲ್ಪ ಹೀಗ ಅಂತ ಕೇಳೋರು ಇದ್ದಾರೆ. ತುಂಬ ಜನಗಳಿದ್ದಾರೆ. ಬಟ್ ಎಲ್ಲರಿಗೂ ಸ್ವಲ್ಪ ಅವೇರ್ನೆಸ್ ಬರಬೇಕು. ಈ ಥರ ಮಕ್ಕಳು ಯಾರೂ ತಪ್ಪು ಮಾಡಿರಲ್ಲ ಸರ್. ಏನಂದರೆ ನಮ್ಮನ್ನು ತುಂಬ ಒಂಥರ ಕೆಳ ಇದರಲ್ಲಿ ನೋಡ್ತಾರೆ ಕೆಲವರು. ಈ ಥರ ಮಕ್ಕಳಿದ್ದಾರೆ ಅಂದ ತಕ್ಷಣ ಯಾರು ತಪ್ಪಿಂದ ಆಗಿರುತ್ತೆ ಗೊತ್ತಿರಲ್ಲ ಅಲ್ವಾ, ಯಾರಿಗೂ ಈ ಥರ ಹುಟ್ಟತ್ತೆ. ಇಷ್ಟು ಸೈನ್ಸ್ ವಿಜ್ಞಾನ ಮುಂದುವರೆದಿದೆ, ಇವತ್ತಿಗೂ ನಿಮಗೆ ಈ ಥರ ಮಕ್ಕಳು ವಿಪರೀತ ಜಾಸ್ತಿ ಹುಟ್ಟುತ್ತಾ ಇದ್ದಾರೆ. ಆಟಿಸಮ್ ಅಂತೂ ದಿನ ದಿನ ಜಾಸ್ತಿ ಆಗ್ತಾ ಇದೆ. ಯಾಕೆ ಅನ್ನೋದಿನ್ನು ರಿಸರ್ಚ್ ಆಗಿಲ್ವಲ್ಲ, ಕಾಸ್ ಗೊತ್ತಿಲ್ಲ ಇವತ್ತಿಗೂ. ಹಾಗಾಗಿ ಅದು ನಿಮಗೆ ಎಷ್ಟು ಹುಡ್ತಾ ಇದ್ದಾರೆ, ನಮ್ಗೆ ಗೊತ್ತಿರೋರಿಗೆ ಎಷ್ಟು ಜನರಿಗೆ ಹುಡ್ತಾ ಇದೆ ಇತ್ತೀಚೆಗೆ ಕೇಳಿದ್ದೀವಿ ನಾವು. ಅಂದರೆ ತುಂಬ ಕಷ್ಟ. ಈ ಥರ ಮಕ್ಕಳ ಜೀವನ ಇರೋ ತಂದೆ ತಾಯಿಗಳ ಜೀವನ ತುಂಬ ಕಷ್ಟ. ಮಕ್ಕಳ ಜೀವನನೂ ಕಷ್ಟನೇ, ನಮ್ಮ ನಂತರ ಅವ್ರ ಜೀವನ ತುಂಬ ಕಷ್ಟ. ನಾವಿರೋ ತನಕ ನಾವು ರಾಜರ ಥರ ನೋಡ್ಕೋತೀವಿ, ನಮ್ಮ ನಂತರ ಅವ್ರ ಕತೆ ಏನು ಗೊತ್ತಿಲ್ಲ ಸರ್, ಏನಾಗತ್ತೆ ಅಂತ. ನಾವು ಅದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಲೇ ಇದ್ದೀವಿ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಥರ ಮಕ್ಕಳನ್ನು ಒಂದು ರೆಸಿಡೆನ್ಷಿಯಲ್ ಎಲ್ಲ ಈಗ ಸ್ವಲ್ಪ ಬರ್ತಾ ಇದೆ, ಆದರೆ ತುಂಬ ಕೈಗೆ ಎಟಕದೇ ಇರುವಂತಹ ಬೆಲೆಯಲ್ಲಿದೆ. ಹಾಗಾಗಿ ನಾವು ಒಂದು ಕಡೆ ಮಾಡಿದ್ದೀವಿ, ಬುಕ್ ಮಾಡಿದ್ದೀವಿ. ಈಗ ಮೊನ್ನೆ ಮಾರ್ಚಲ್ಲಿ ಬುಕ್ ಮಾಡಿದ್ವಿ. ಅದು ಬುಕ್ ಮಾಡುವಾಗ ಅವರು ಮಂತ್ಲಿ 65,000 ಅಂದಿದ್ರು. ಈಗ 1 ಲಕ್ಷಕ್ಕಿಂತ ಜಾಸ್ತಿ ಬರುತ್ತೆ ಪರ್ ಮಂತ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ತುಂಬ ದುಡ್ಡು ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ.
ನೋಡೋಣ ಏನೇನಾಗತ್ತೆ ಅಂತ ಕಾಯ್ತಾ ಇದ್ದೀವಿ. ಅವರ ರಿಪ್ಲೈಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಕೊಟ್ಟಿದ್ದೀರಾ ದುಡ್ಡು? ಅಂದರೆ ಅಲ್ಲಿ ಅವ್ರಿಗೆ ರೆಸಿಡೆನ್ಷಿಯಲ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ ಅವರು. ನಮಗೆ ಪಕ್ಕಕ್ಕೆ ವಿಲ್ಲಾಸ್ ಇರುತ್ತೆ, ನಾವು ಅಲ್ಲೇ ಪಕ್ಕದಲ್ಲೇ ಇರ್ತೀವಿ. ವೀಕೆಂಡ್ಸ್ ನಾವು ಕರ್ಕೊಂಬರ್ತೀವಿ, ನಾವು ಇರೋಷ್ಟು ದಿವಸ. ನಮ್ಮ ನಂತರ ಅವ್ರು ಅಲ್ಲೇ ಪರ್ಮನೆಂಟಾಗಿ ಅವ್ರಿಗೆ ಒಂದೊಂದು ಚಿಕ್ಕ ಚಿಕ್ಕ ರೂಮು ವಿತ್ ಅಟ್ಯಾಚ್ ಟಾಯ್ಲೆಟು ಎಲ್ಲ ಫೆಸಿಲಿಟಿ. ಆಮೇಲೆ ಬೆಳಗ್ಗಿಂದ ಸಂಜೆ ತನಕ ಒಂದು ಸ್ಕೂಲ್ ಥರ ಸೆಂಟರ್ ಇರುತ್ತೆ. ಚೆನ್ನಾಗಿದೆ, ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಆದರೆ ಕೈಗೆ ಎಟ್ಕೋ ಥರ ಸ್ವಲ್ಪ ಕಷ್ಟ. ನಮ್ಮ ಭಾರತದಲ್ಲಿ ದುಡ್ದು ಅದನ್ನು ತಗೋಬೇಕು ಅಂದರೆ ಸ್ವಲ್ಪ ಕಷ್ಟನೇ, ಭಾರತದ ಮಧ್ಯಮವರ್ಗದ ಕಷ್ಟ ಅದಾಗಲ್ಲ, ತುಂಬ ಕಷ್ಟ. ನಾವು 65,000 ಅಂತ ಬುಕ್ ಮಾಡಿದ್ವಿ, ಈಗ ಅದೇ 1 ಲಕ್ಷ ಚಿಲ್ಲರೆ ಹೇಳ್ತಿದ್ದಾರೆ. ಆಮೇಲೆ ಕಾರ್ಪಸ್ ಅದೆಷ್ಟೋ ಇಡಬೇಕು, 3 ಕೋಟಿನೋ 5 ಕೋಟಿನೋ ಇಡಬೇಕು ಅಂತ ಹೇಳ್ತಿದ್ದಾರೆ. ಅದೆಲ್ಲ ನಮಗೆ ರೀಚ್ ಆಗೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾವು ವಾಪಸ್ ತಗೋತೀವೋ ಇಲ್ಲ ಅವರದ್ದು ರಿಸಲ್ಟ್ ಬಂದ ಮೇಲೆ. ಈಗ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ನಮ್ಗೆ ಅಷ್ಟು ಆಗಲ್ಲ ಅಂತ. ನೋಡ್ಬೇಕು ಇನ್ನು ಹೇಗಾಗತ್ತೆ ಏನಾಗತ್ತೆ ಅಂತ. ಅಂದರೆ ಇಲ್ಲಿ ಊರು ಆಚೆ ಇರ್ತಾವಲ್ಲ ರೆಸಿಡೆನ್ಷಿಯಲ್ ಸ್ಕೂಲು? ಇದು ತಮಿಳ್ನಾಡು, ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿದೆ. ಪ್ರಾಜೆಕ್ಟ್ ತುಂಬ ಚೆನ್ನಾಗಿದೆ. ಆದರೆ ಅದೇ ನಮ್ಮ ಇಂಡಿಯಾದಲ್ಲಿ ದುಡಿದು ಮಾಡೋದು ಸ್ವಲ್ಪ ಕಷ್ಟ. ಈ 1 ಲಕ್ಷ ರೂಪಾಯಿ ತಿಂಗಳಿಗೆ ಅಂತಂದರೆ ಎಂಥವ್ರಿಗೂ ಭಾಳ ಕಷ್ಟ ಅದು. ಅದೇನೆ ನಾವು ಅದಕ್ಕೋಸ್ಕರ ಇವನಿಗೆ ಹೆಲ್ತ್ ಮೆಡಿಕೇಷನ್ಗೂ ತುಂಬ ಬೇಕು, ಇವನಿಗೆ ಟ್ರೀಟ್ಮೆಂಟ್ಗೆ ತುಂಬ ದುಡ್ಡು ಬೇಕು. ಹಾಗಾಗಿ ಈಗ ಆಲ್ರೆಡಿ 2019 to 2026 ತನಕ 25 ತನಕ ಅವನಿಗೆ ಆಲ್ರೆಡಿ ಮೋರ್ ದೆನ್ 50 lakhs ಬರೀ ಆ MS ಕಾಯಿಲೆಗಾಗಿದೆ. 50 ಲಕ್ಷಕ್ಕಿಂತ ಜಾಸ್ತಿ ಆಗಿದೆ. ಹಾಂ, 6ನೇ ವರ್ಷ ಇದು. 50 ಲಕ್ಷ ದಾಟಿದೆ ಆಲ್ರೆಡಿ. ಅದಕ್ಕೋಸ್ಕರ ಇದಕ್ಕೂ ಆದರೂ ನಮ್ಮ ಎಲ್ಲನೂ ನಾವು ಕೊಟ್ಟು ಹೋಗೋಣ, ಅಲ್ಲಿ ಸೆಟ್ಲ್ ಆಗೋಣ ಅಂತ ಯೋಚನೆ ಮಾಡಿದ್ವಿ. ಆದರೆ 65,000 ಇರೋದು ನಿಯರ್ಲಿ ಡಬಲ್ ಆಗ್ತಾ ಇದೆ ಈಗ. ಹಾಗಾಗಿ ಅದು ಏನಾಗತ್ತೆ ಗೊತ್ತಿಲ್ಲ. ಆಲ್ರೆಡಿ ವಿಲ್ಲಾಗೆ ಅಂತ ಸುಮಾರು ದುಡ್ಡು ನಿಯರ್ಲಿ 1 crore ಹತ್ರ ಕೊಟ್ಬಿಟ್ಟಿದ್ದೀವಿ. ಗೊತ್ತಿಲ್ಲ, ಇನ್ನು ನೆಕ್ಸ್ಟ್ ಕಾಯ್ತಾ ಇದ್ದೀವಿ. ಅವರ ನಮಗೆ ರಿಪ್ಲೈ ಬಂದಿಲ್ಲ ಇನ್ನು, ಆ ರಿಪ್ಲೈಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಸೆಟ್ ಆಗಿರ್ತಾರೆ ಅಷ್ಟೊತ್ತಿಗೆ ಅವರು ಅಲ್ಲೇ ನೋಡ್ಕೋತಾರೆ. ಎಲ್ಲ ಅವರದ್ದು ಪ್ರಾಜೆಕ್ಟು, ಮುಂದಿನ ಫ್ಯೂಚರು ಎಲ್ಲ ತುಂಬ ಚೆನ್ನಾಗಿದೆ. ಅವ್ರ ಪ್ಲ್ಯಾನ್ಸ್ ಎಲ್ಲ 40 ಜನ ಪೇರೆಂಟ್ಸ್ಗೆ ಇರೋ ಒಂದು ಇದು ಗೇಟೆಡ್ ಕಮ್ಯುನಿಟಿ ಟೈಪ್ ತುಂಬ ಚೆನ್ನಾಗಿದೆ. ಆದರೆ ಅದೇ ತುಂಬ ದೊಡ್ಡ ಬಜೆಟ್ ಹೇಳ್ತಿದ್ದಾರೆ. ಆ ಬಜೆಟನ್ನು ರೀಚ್ ಮಾಡೋದು ಹೇಗೆ ಗೊತ್ತಿಲ್ಲ. ನೋಡೋಣ ಏನೇನಾಗುತ್ತೆ. ನಮ್ಮ ದೇವರೆಲ್ಲದಕ್ಕೂ ಒಂದು ದಾರಿ ತೋರಿಸ್ತಾನೆ ಅಂದ್ಕೊಂಡಿದ್ದೀವಿ. ಆದರೆ ಮುಂದುವರಿತೀವಿ, ಇಲ್ಲ ಅಂದರೆ ಏನಾಗುತ್ತೆ, ಬೇರೆ ಏನಾದರೂ ಬರುತ್ತೆ ಫೆಸಿಲಿಟಿ ಅಂತ ಹುಡುಕ್ತೀವಿ. ಸ್ವಲ್ಪ ಗೌರ್ಮೆಂಟಿಂದ ಸಹಾಯ ಆ ಥರದ್ದು ಸಿಕ್ಕಿದ್ರೆ ಆಗತ್ತೆ, ಬಟ್ ಆ ಥರದ್ದು ಎಲ್ಲೂ ಸಿಗ್ತಾ ಇಲ್ಲ. ಆದರೆ ನೋಡಿ, ಈಗ ಬಹುಶಃ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಈ ಥರದ ವಿಶೇಷವಾದ ಗೇಟೆಡ್ ಕಮ್ಯುನಿಟಿ ಬಂದಿರಬಹುದು. ಆದರೆ ನಾನು ಹೇಳೋದು, ಇದೇ 25 ವರ್ಷ 30 ವರ್ಷದ ಮೊದಲು ತೀರಿಕೊಂಡ ಪೋಷಕರ ಮಕ್ಕಳೇನಾದರೂ ಆಗೆಲ್ಲ ಹೇಗಿದೆ ಇತ್ತಂದರೆ ಸರ್, ಜಾಯಿಂಟ್ ಫ್ಯಾಮಿಲಿ ಬೇರೆ ಇರ್ತಿತ್ತು. ಮನೆಯಲ್ಲೇ ಇಟ್ಕೊಳ್ಳೋರು, ಮನೇಲಿ ಜನಗಳು ತುಂಬ ಇರೋರು, ನೋಡ್ಕೊಳ್ಳೋರು. ಈಗ ಎಲ್ಲಿ ಒಂದು ಎಮರ್ಜೆನ್ಸಿ ಅಂದರೂ ಯಾರೂ ನಿಮಗೆ ಬರಲ್ಲ. ಸಂಬಂಧ ಅನ್ನೋದು ದೂರ ಆಗ್ತಾ ಇದೆ. ಇದು ಕೋವಿಡ್ ಬಂದ ಮೇಲಂತೂ ಸ್ವಲ್ಪ ಎಲ್ಲ ಜಾಸ್ತಿನೇ, ದೂರಗಳು ಜಾಸ್ತಿ ಆಗೋಗಿದೆ. ಹಾಗಾಗಿ ಸಹಾಯ ಅನ್ನೋದು ತುಂಬ ಕಷ್ಟ ಈಗ ನಮಗೆ. ನೋಡಿ, ನಾನು ಇವತ್ತು ಅವನಿಗೆ 35 ವರ್ಷಕ್ಕೆ ನಾನು ಇವತ್ತು ತನಕ ಅವನು ಒಂದು ದಿನ ಯಾರ ಹತ್ರನೂ ಬಿಟ್ಟಿಲ್ಲ ಅವನನ್ನು. ಏನಂದರೆ ಇಲ್ಲ, ಅವನು ಕರ್ಕೊಂಡೆ ಸರ್. ನಾವು ಎಲ್ಲ ಕಡೆ ಓಡಾಡಿದ್ದೀವಿ, ನಾವು ಪ್ರಪಂಚ ಪರ್ಯಟನೆ ಮಾಡಿದ್ದೀವಿ. ನಾವು ಈ ಥರ ಹುಡುಗ ಇದ್ದಾನೆ ಅಂತ ಅವನನ್ನು ಮೂಲೆಗೆ ಸೇರಿಸಿಲ್ಲ. ನಾವು ನಮ್ಮನ್ನು ಕರೆದಿದ್ದಾರೆ ಅಂದರೆ ಆ ಥರ ಹೇಳಿದವರು ಇದ್ದಾರೆ. ಕರೆದುಬಿಟ್ಟು ಅವನನ್ನು ಕರ್ಕೊಂಡು ಯಾಕೆ ಬಂದ್ರಿ ಅಂತ ಕೇಳಿರೋರು ಇದ್ದಾರೆ. ಆದರೆ ನಾವು ಅವರು ಒಂದ್ಸಲ ನಮ್ಮನ್ನು ಕರೆದ್ರೆ ನಾವು ಹೋದರೆ 3 ಜನ ಹೋಗೋದು. ನಾವು ಒಬ್ಬರು ಹೋಗ್ತೀವಿ, ಇಬ್ಬರು ಹೋಗ್ತೀವಿ ಅನ್ನೋ ಪ್ರಶ್ನೆನೇ ಇಲ್ಲ. ಅವನು ನಮಗೆ ಹುಟ್ಟಿದಾನೆ ಅಂದಮೇಲೆ ಅವನು ಹೇಗಿದ್ರು ನಮ್ಮ ಮಗನೇ. ಹಾಗಾಗಿ ನಾವು ಬಿಟ್ಟು ಹೋಗಲ್ಲ. ಎಲ್ಲೇ ಇದ್ರು ಅವನನ್ನು ಕರ್ಕೊಂಡು ಎಲ್ಲ ಫಾರಿನ್ ಟೂರ್ ಹೋಗಿದ್ದೀವಿ ಸರ್. 1-2 ಕಂಟ್ರಿ ಇಲ್ಲ, ತುಂಬ ಕಂಟ್ರೀಸ್ ಹೋಗಿದ್ದೀವಿ. ಎಲ್ಲ ಎಂಜಾಯ್ ಮಾಡ್ತಿದ್ದ, ತುಂಬ ಖುಷಿ ಪಡೋನು. ಈಗ MS ಆದಮೇಲೆ ಸ್ವಲ್ಪ ಕಷ್ಟ, ತುಂಬ ಆರೋಗ್ಯದ ತೊಂದರೆಗಳು, ತುಂಬ ಸುಸ್ತಾಗತ್ತೆ ಅವನಿಗೆ. ದೇಹದ ಒಳಗೆ ಏನಾಗತ್ತೆ ಅನ್ನೋದು ಅವನಿಗೆ ಹೇಳಕ್ಕೆ ಬರಲ್ಲ. ಹೇಳ್ತಾನೆ, ಚಿಕ್ಕ ಪುಟ್ಟದ್ದು ಹೇಳ್ತಾನೆ. ತಲೆನೋವಿದೆ, ಕಾಲು ನೋವಿದೆ, ನನಗೆ ಜ್ವರ ಬರುತ್ತೆ ನಾಳೆ. ಭವಿಷ್ಯ ತುಂಬ ಹೇಳ್ತಾನೆ ಸರ್ ಅವನು. ತುಂಬ ಭವಿಷ್ಯ ಹೇಳ್ತಾನೆ, ಮುಂದಿದ್ದು ತುಂಬ ಹೇಳ್ತಾನೆ. ಯುರೋಪ್ ಟ್ರಿಪ್ ಹೋಗಿದ್ವಿ ನಾವು. ಹೋಗೋ 3 ತಿಂಗಳು ಮೊದಲೇ ಬುಕ್ ಮಾಡಿದ್ವಿ. ಅಮ್ಮ ಯುರೋಪ್ ಟ್ರಿಪ್ ಹೋಗೋಣ, ಸ್ವಿಟ್ಜರ್ಲ್ಯಾಂಡ್ ಮಾತ್ರ ಬರಲ್ಲ, ಸ್ನೋ ಮೇಲೆ ಕಾಲಿಡಲ್ಲ ನಾನು ಅಂತ ಹೇಳ್ಕೊಂಡೇ ಇದ್ದ. ನಾವು ಅಂದ್ಕೊಂಡ್ವಿ ಶಿಮ್ಲಾ ಎಲ್ಲ ಹೋದಾಗ ಆ ಸ್ನೋದಲ್ಲಿ ತುಂಬ ಹೊತ್ತಿದ್ವಿ, ಕಾಲೇನಾದರೂ ಜೋಮ್ ಬಂತರ ಆಗಿರ್ಬೋದು, ಅದಕ್ಕೆ ಹೇಳ್ತಾನೆ ಅಂದ್ಕೊಂಡ್ರೆ. ಯುರೋಪ್ ಟ್ರಿಪ್ ಹೋದ್ವಿ. 21 ಡೇಸ್ ಟ್ರಿಪ್ ಅದು. 15 ಡೇಸ್ ತುಂಬ ಚೆನ್ನಾಗಾಯಿತು. 16th ಡೇ ಇದಕ್ಕೆ ಸ್ವಿಟ್ಜರ್ಲ್ಯಾಂಡ್ ಹೋದ್ವಿ. ಜುಂಗ್ಫ್ರೋ ಬೆಟ್ಟಕ್ಕೆ ಮೇಲೆ ಹೋದ್ವಿ. ಅಲ್ಲಿ ಹೋಗಿ ಟ್ರೈನಿಂದ ಇಳಿದ ತಕ್ಷಣ ಅಲ್ಲೇ ಹಾಗೆ ಕೂಸ್ದುಬಿಟ್ಟ. ಅಲ್ಲಿ ಆಕ್ಸಿಜನ್ ಸಪ್ಲೈ ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಅವನಿಗೆ ಏನು ಹೆಲ್ತ್ ಇಶ್ಯೂ ಇರಲಿಲ್ಲ. ಅವನು ತುಂಬ ಚೆನ್ನಾಗಿದ್ದ. ಅಲ್ಲಿ ಹೋದ ತಕ್ಷಣ ಸುಮ್ಮನೆ ಹೀಗೆ ಕೆಳಗಡೆ ಕೂತ್ಕೊಂಡ್ಬಿಟ್ಟ, ಕಾಲು ಫ್ರ್ಯಾಕ್ಚರ್ ಆಗೋಯ್ತು. ತಕ್ಷಣ ಹೇಳೋಕ್ಕಾಗಲಿಲ್ಲ. ಅಲ್ಲೆಲ್ಲ ಸರ್ವಿಸ್ ತುಂಬ ಚೆನ್ನಾಗಿದೆ. ಇಮಿಡಿಯೇಟ್ ಹೆಲಿಕಾಪ್ಟರ್ ಬಂತು, ಅವನನ್ನು ಹಾಕ್ಕೊಂಡ್ರು ಹಾಸ್ಪಿಟ್ಲಿಗೆ. ಯಜಮಾನ್ರು ಅವನ್ನ ಕರ್ಕೊಂಡು ಹೋಗ್ಬಿಟ್ರು ಹಾಸ್ಪಿಟ್ಲಿಗೆ.
ಅಲ್ಲಿ ಆಮೇಲೆ ಉಳಿದ 7 days ತುಂಬ ನರಕ ಯಾತನೆ ಅನುಭವಿಸ್ಬಿಟ್ವಿ. ತುಂಬ ಕ್ಲೋಸ್ ರಿಲೇಟಿವ್, ಅವನಿಗೂ ತುಂಬ ಇಷ್ಟನೇ, ಅವನಿಗೆ ಊರಿಗೆ ಹೋಗೋದ್ರೆ ತುಂಬ ಇಷ್ಟ. ಅಪ್ಪ ಟಿಕೆಟ್ ಕ್ಯಾನ್ಸಲ್ ಮಾಡು, ಊರಿಗೆ ಹೋಗಲ್ಲ ನಾನು. ಯಾಕೆ ಅಂತ ಹೇಳಲ್ಲ ಅವನು, ಬಟ್ ನಾನು ಬರಲ್ಲ ಊರಿಗೆ, ಕ್ಯಾನ್ಸಲ್ ಮಾಡು ಟಿಕೆಟ್ ಅಷ್ಟೇ ಹೇಳಿರೋದು ಅವನು. ನೋಡಿದ್ರೆ ಅವನು ಹೇಳಿ ಅದು ಮದುವೆ ಇತ್ತು ಊರಲ್ಲಿ, 4 ದಿನ ಮೊದಲು MS ಅಟ್ಯಾಕ್ ಆಯ್ತು ಅವನಿಗೆ. ಸೊ ನಾವು ಆ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಇದ್ವಿ, ಆ ಮದುವೆ ಟೈಮಲ್ಲಿ. ಹಾಗಾಗಿ ಈ ಥರ ತುಂಬ ಇನ್ಸಿಡೆಂಟ್, 1-2 ಇನ್ಸಿಡೆಂಟ್ ಅಲ್ಲ ಅವನು. ಅದಕ್ಕೆ ಡಾಕ್ಟ್ರೇ ಹೇಳ್ತಾರೆ, ಅವನು ಆ ಥರ ಏನಾದರೂ ಹೇಳಿದ್ರೆ ನೀವು ಅದನ್ನು ಸ್ವಲ್ಪ ಕೇಳಿಸ್ಕೊಂಡು ಫಾಲೋ ಮಾಡಿ ಅಂತ. ಊರಿಗೆ ಕಾರಲ್ಲಿ ಹೊರಟ್ರೆ ಕಾರ್ ತೊಗೊಂಡು ಹೋಗ್ಬೇಡ, ಆಕ್ಸಿಡೆಂಟ್ ಆಗುತ್ತೆ ಅಂತಾನೆ. ನಾವು ಬಿಟ್ಟು ಬಸ್ಸಲ್ಲಿ ಹೋಗ್ತೀವಿ, ಇಲ್ಲ ಟ್ರೈನಲ್ಲಿ ಹೋಗ್ತೀವಿ. ಈ ಥರ ಅವನು ಒಂಥರ ಏನೋ ಅವ್ರಿಗೊಂದು 6th ಸೆನ್ಸ್ ಇರುತ್ತೆ. ಒಂದು ವಿಶೇಷವಾದ ಮಗು ಅಂದರೆ ವಿಶೇಷ ಶಕ್ತಿನೇ ಇರುತ್ತೆ ನೋಡಿ. ಶಕ್ತಿ ಇದೆ ಸರ್ ಅವನಿಗೆ, ತುಂಬ ಇದೆ. ಅವನು ನೀವು 2050 ತನಕ ಯಾವ ಡೇಟ್ ಕೇಳಿ ಅವನು ಯಾವ ಡೇ ಬರುತ್ತೆ ಅಂತಾನೆ 1 ಸೆಕೆಂಡಲ್ಲಿ ಹೇಳಿಬಿಡ್ತಾನೆ. ನಾನು ಅದು ಎಪಿಸೋಡ್ ಎಲ್ಲ ಮಾಡಿದ್ದೀನಿ, ನನ್ನ ಯೂಟ್ಯೂಬಲ್ಲಿ ಎಪಿಸೋಡ್ ಎಲ್ಲ ಮಾಡಿದ್ದೀನಿ. 2029 ಜೂನ್ 15 ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಅವ್ನು ಬೇಕಾದ್ರೆ ಅದು ಯಾವಾರ ಬಂದಿದೆ ಗೊತ್ತಿಲ್ಲ, ಗುರುವಾರ, ಅವ್ನು ಕರೆಕ್ಟಾಗಿ ಹೇಳ್ತಾನೆ. ಆದರೆ ಮೂಡ್ ಸರಿ ಇರಬೇಕು. ಮೂಡ್ ಸರಿ ಇಲ್ಲ ಅಂದರೆ ಬೇಕು ಅಂತ ತಪ್ಪು ಹೇಳ್ತಾನೆ. ಯಾಕಂದರೆ ಹಠ ಅವನಿಗೆ, ನಾನು ಹೇಳಲ್ಲ ಅನ್ನೋದು ಹಠ. ಇಲ್ಲ ಅಂದರೆ ಮೂಡ್ ಚೆನ್ನಾಗಿದ್ರೆ ನೀವು 100 ಡೇಟ್ಸ್ ಕೇಳಿದರೆ 99 100 ಪಕ್ಕ ಹೇಳ್ತಾನೆ, 99 ಅಂತೂ ಪಕ್ಕ ಹೇಳ್ತಾನೆ, ಅಷ್ಟು ಪಕ್ಕ. ಅದು ಹೇಗೆ ಗೊತ್ತಾಗುತ್ತೆ, ನಾವಿನ್ನು ಕೇಳಿರಲ್ಲ ಅವನಿಗೆ 2030 ಆಗಸ್ಟ್ 15 ಯಾವ ಡೇ ಬಂದಿದೆ ಅಂತ, ಇನ್ನು ಬಾಯಿ ಮುಚ್ಚಿರಲ್ಲ ಅವನು ವೆಡ್ನೆಸ್ಡೇ ಬಂದಿದೆ, ಸಂಡೇ ಬಂದಿದೆ ಅಂತ ಅವನು ಹೇಳ್ಬಿಡ್ತಾನೆ. ಆಕ್ಚುಲಿ ಅವ್ರ ಬ್ರೈನ್ ತುಂಬ ಶಾರ್ಪ್ ಇರುತ್ತೆ ಅಂತ. ತುಂಬ ಕಂಪ್ಯೂಟರ್ಗಿಂತ ಶಾರ್ಪ್ ಸರ್. ನಮ್ಮ ಮನೇಲಿ ಕೇಳಿ, ನೀವು ಯಾವತ್ತು ಡಾಕ್ಟರ್ ಹತ್ರ ಹೋಗಿದ್ದು, ಯಾವತ್ತು ನಾವು ನಿನಗೆ ಯಾವಾಗ ಯಾವ ಕಾಯಿಲೆ ಬಂತು, ಯಾವ ಡೇಟಲ್ಲಿ ಬಂತು, ಏನಿದ್ರು ಅವನೇ ಹೇಳೋದು. ಇಲ್ಲ ಅಪ್ಪ ಯಾವ ಊರಿಗೆ ಟೂರ್ ಹೋಗಿದ್ರು, ಯಾವಾಗ ಹೋಗಿದ್ರು, ಅಥವಾ ನಾವು ಯಾವಾಗ ಹೋಗಿದ್ವಿ, ಏನೇ ಕೇಳಲಿ ಅದು ಅವನದ್ದು. ಅದೆಲ್ಲ ತುಂಬ ಎಪಿಸೋಡ್ ಮಾಡಿದ್ದೀನಿ ನಾನು, ತುಂಬ ಹಳೇ ಯಾವತ್ತು 2006 ಹೋಗಿರೋದು, ಆ ಡೇಟ್ಸು ಡೇ ಪ್ರತಿಯೊಂದು ಹೇಳ್ತಾನೆ. ಒಂಥರ ತುಂಬ ಬ್ರಿಲಿಯಂಟು, ಬಟ್ ಯೂಸ್ ಆಗಲ್ಲ, ಅದೇ ಪ್ರಾಬ್ಲಮ್ಮು. ನಮ್ಮ ಮಾತುಗಳು ಕೇಳಲ್ಲ. ಈಗ ಸ್ವಲ್ಪ ಅಡಮೆಂಟ್ ಜಾಸ್ತಿ ಆಗಿದ್ದಾನೆ, ಹೇಳಿದ್ದು ಕೇಳಲ್ಲ, ತುಂಬ ಅಗ್ರೆಸಿವ್ ಆಗ್ತಾನೆ, ಸಿಟ್ಟು ಬರುತ್ತೆ, ವಿಪರೀತ ಸಿಟ್ಟು ಬರುತ್ತೆ. ಇಲ್ಲ ಆ ಥರ ತುಂಬ ಆಗತ್ತೆ. ಈಗ ಅವನ ವಿಷಯ ಮಾತಾಡಿದ್ರೆ ಅವನಿಗೆ ಅದು ಅಷ್ಟು ಇಷ್ಟ ಆಗಲ್ಲ, ಎಲ್ಲ ಕೇಳಿಸ್ಕೊತಾ ಇದ್ದಾನೆ. ನನಗೆ ಸಿಟ್ಟು ಬರಲ್ಲ, ನಿನಗೆ ಬರಲ್ಲ ಚಿನ್ನಿ, ಆ ಥರ ಎಲ್ಲ ಗೊತ್ತಾಗತ್ತೆ, ಪ್ರತಿಯೊಂದು ಗೊತ್ತಾಗತ್ತೆ. ಆದರೆ ನಮ್ಮ ಥರ ಅದನ್ನು ರಿಯಾಕ್ಟ್ ಮಾಡೋಕ್ಕೆ ಬರಲ್ಲ, ರೆಸ್ಪಾನ್ಸ್ ಮಾಡೋಕ್ಕೆ ಬರಲ್ಲ, ಆ ಥರ ತುಂಬ ಪೆಕ್ಯುಲಿಯರ್ ಟೈಪ್. ಬಟ್ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಡಿಪೆಂಡೆಂಟೇ. ತಾನಿದ್ದು ತಾನು ಕೆಲಸ ಮಾಡಿಕೊಂಡು ಅವನ ಕೆಲಸ ಮಾಡ್ಕೋತಾನೆ. ಅವನು ತಲೆ ಸ್ನಾನ ಮಾಡ್ಕೊಳ್ಳಲ್ಲ, ಶೇವಿಂಗ್ ಮಾಡ್ಕೊಳ್ಳಲ್ಲ, ಮೈಗೆ ಸ್ನಾನ ಮಾಡ್ಕೋತಾನೆ, ಟಾಯ್ಲೆಟ್ಗೆಲ್ಲ ಹೋದರೆ ವಾಶ್ ಮಾಡ್ಕೊಂಡು ಬರ್ತಾನೆ, ಎಲ್ಲ ಮಾಡ್ತಾನೆ. ಬಟ್ ಒಂಚೂರು ವ್ಯವಹಾರ ಜ್ಞಾನ. ಹೊರಗಡೆ ಹೋದರೆ, ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಪಕ್ಕದಲ್ಲಿ ವೆಹಿಕಲ್ ಹೋಗ್ತಾ ಇದ್ದರೆ ನನಗೆ ಹೊಡೆಯತ್ತೆ, ನಾನು ರೋಡಲ್ಲಿ ಹೋಗಬಾರ್ದು, ಸೈಡಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಕಾರಲ್ಲಿ ಹೋಗ್ತಾ ಇದ್ದರೆ ಒಂದು ಸೈಕಲ್ ಹತ್ತಿರ ಪಾಸ್ ಆದ್ರೂ ಹತ್ತಿರ ಬಂದ್ಬಿಟ್ಟು ಯಾಕೋ ಆಕ್ಸಿಡೆಂಟ್ ಮಾಡ್ಕೋತೀಯಾ ಅಂತ ಒಳಗಡೆ ಕೂತ್ಕೊಂಡು ಹೇಳ್ತಾನೆ, ಕಾರ್ ಒಳಗಡೆ ಕೂತ್ಕೊಂಡು. ಆದರೆ ನನಗಾಗತ್ತೆ ಅನ್ನೋದು ಗೊತ್ತಾಗಲ್ಲ. ದೀಪ ಮುಟ್ಟಕ್ಕೆ ಹೋಗೋನು ಮಗು ಇರೋವಾಗ, ಒಂದಿನ ಮುಟ್ಲಿ ಅಂತ ಬಿಟ್ವಿ, ಮುಟ್ಟಿದಾಗ ಕೈ ಸುಟ್ಟೋಯ್ತು, ಆವತ್ತಿಂದ ಮುಟ್ಲಿಲ್ಲ. ಈ ಥರ ಕೆಲವೆಲ್ಲ ಪ್ರಾಕ್ಟಿಕಲಿ ಮಾಡಿನೇ ಗೊತ್ತಾಗೋದು. ಬಟ್ ಇದೆಲ್ಲ ನಾವು ಬಿಡಕ್ಕೆ ಧೈರ್ಯ ಬರಲ್ವಲ್ಲ. ಏನಾದರೂ ದೊಡ್ಡದೇ ಆಯಿತು ಅಂದರೆ ಆಮೇಲೆ ನಾವೇ ಅನುಭವಿಸ್ಬೇಕಾಗತ್ತೆ. ಸೊ ರೋಡಲ್ಲಿ ನಾವೇ ಅವನನ್ನು ಕೇರ್ಫುಲ್ಲಾಗಿ ಹಿಡ್ಕೊಂಡು ಹೋಗ್ತೀವಿ. ಸ್ವಲ್ಪ ಅದೇ ಕಷ್ಟ. ಜೀವನ ಅನ್ನೋದು ಅಷ್ಟು ಸುಲಭ ಇಲ್ಲ ಈ ಥರ ಮಕ್ಕಳನ್ನ ಇಟ್ಕೊಂಡು. ಕೆಲವರು ತುಂಬ ಆಡ್ಬಿಡ್ತಾರೆ, ಸರ್ ಏನಿದೆ, ಅವನ ಪಾಡಿಗೆ ಅವ್ನು ಇರ್ತಾನಲ್ಲ, ಏನಿದೆ, ನಮಗೇನು ಮಕ್ಕಳಿಲ್ವಾ, ನಾವೇನು ಬೆಳೆಸಿಲ್ವಾ, ನಾವೇನು ಮದುವೆ ಮಾಡಿಲ್ವಾ ಅವ್ರಿಗೆ ಅಂತ ಹೇಳ್ತಾರೆ. ಆದರೆ ಆ ಜೀವನ ಅನುಭವಿಸಿರೋರಿಗೆ ಮಾತ್ರ ಗೊತ್ತಿರುತ್ತೆ ಹೇಗಿದೆ, ಹೇಗಿರುತ್ತೆ ಅಂತ. ಈಗ MS ಆದಮೇಲಂತೂ ಅನೇಕ ದಿನಗಳು ಅವನಿಗೆ ರಾತ್ರಿ ನಿದ್ರೆ ಮಾಡಲ್ಲ, ತುಂಬ ಗಲಾಟೆ ಮಾಡ್ತಾನೆ. ನಮಗೂ ನಿದ್ರೆನೇ ಇಲ್ಲ. ಒಂದಿನ ನಿದ್ರೆ ಬಿಡ್ಬೋದು ನಾವು, ದಿನಾ ನಿದ್ರೆ ಬಿಡಕ್ಕೆ ನಮ್ಮ ಕೈಯಲ್ಲೂ ಆಗಲ್ವಲ್ಲ. ನೀನಲ್ಲ ಗಲಾಟೆ, ಕೂತ್ಕೊಂಡಿರ್ಬೇಕು. ಈಗ ನಾನು ಮಾತಾಡ್ತಿದ್ದೀನಲ್ಲ, ಬೇಗ ಹೋಗಿ ಹಾಕಿ ಬಾ, ಬೇಗ ಹಾಕಿ ಬಾ, ಬೇಗ. ಅದೇನೋ ಅವನಿಗೆ ಈಗ ಇದೆಲ್ಲ ಹೊಸ್ತು, ಇತ್ತೀಚೆಗೆ ಶುರುವಾಗಿರೋದು. ಎಲ್ಲ ಡೋರು ಲಾಕ್ ಆಗಿರಬೇಕು. ಸುಮ್ಮನೆ ಹಾಕಿ ಆಯಿತು, ಇರು, ತೆಗಿತೀನಿ, ನೀನು ಕೂತಿರು, ಒಳಗಡೆ ತೆಗಿತೀವಿ, ಕೂತಿರು, ನಿಮಿಷ ಕೂತ್ಕೊಳ್ಳಿ. ಮಂಡೇ ಸೋಮವಾರ ನಾನು ನೀನು ಹೋಗಿ ತೊಗೊಂಬರೋದು, ಆಯಿತಾ, ಕೂತಿರು. ಅವರು ನಮಗೆ ಅಡ್ಜಸ್ಟ್ ಆಗಲ್ಲ ಸರ್, ನಾವು ಅವ್ರಿಗೆ ಅಡ್ಜಸ್ಟ್ ಆಗಬೇಕಷ್ಟೆ. ಹೇಗೆ ಅಂದರೆ, ಒಂದು ಕಸ ಇದೆ ಅಂದರೆ ಅವನಿಗೆ ಎತ್ಕೊಂಡೋಗಿ ಒಂದು ಡಸ್ಟ್ಬಿನ್ನಿಗೆ ಹಾಕೋ ತನಕ ಅವನಿಗೆ ಸಮಾಧಾನ ಆಗಲ್ಲ. ತುಂಬ ನೀಟು ಅದೆಲ್ಲ ಇದೆ. ಆದರೆ ಅವನ ಬೆಡ್ ಮೇಲೆ ಎಲ್ಲ ಹರಡ್ಕೊಂಡಿರ್ತಾನೆ, ಅದನ್ನು ಮುಟ್ಟಕ್ಕೆ ಬಿಡಲ್ಲ. ಅದೇನಂದರೆ ಅವನಿಗೆ ಅದು ತೆಗೆದ್ರೆ ಇನ್ಸೆಕ್ಯೂರಿಟಿ ಫೀಲಿಂಗೋ ಗೊತ್ತಿಲ್ಲ. ಪೆನ್ಗಳು, ಬುಕ್ಗಳು, ಫೋಟೋಗಳು ಎಲ್ಲ ಹಾಗೆ ರಾಶಿ ಇರಬೇಕು, ಮುಟ್ಟಕ್ಕೆ ಬಿಡಲ್ಲ. ಬೇರೆ ಎಲ್ಲ ಕಸ ಇದ್ರೂ ಏನು ಕಸ ಇಟ್ಟಿದೆಯಾ ತೆಗಿ ಅಂದ್ಬಿಟ್ಟು ಅವನೇ ಎತ್ಕೊಂಡೋಗಿ ಹಾಕ್ತಾನೆ. ಅದರದ್ದು ಕೆಲವೆಲ್ಲ ವಿಷಯ ತುಂಬ ಸಿಂಪಲ್ ವಿಷಯ ಗೊತ್ತಾಗಲ್ಲ.
MS ಅಂದ್ರೇನು, ಯಾವಾಗ ಶುರು ಆಯಿತು, ಅದ್ರ ಡೀಟೇಲ್ಸ್ ಹೇಳಿ. MS ಅಂದರೆ ಮಲ್ಟಿಪಲ್ ಸ್ಲಿರೋಸಿಸ್ ಅಂತ. ಅದು ಬ್ರೈನಲ್ಲಿ ನಿಮಗೆ ಈ ಕರೆಂಟ್ ವೈರ್ಗೆ ಹೊರಗಡೆ ಕೋಟಿಂಗ್ ಇರುತ್ತೆ, ಒಳಗಡೆ ವೈರ್ ಇದ್ದಾಗ ಹೊರಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ, ಆ ಥರ ಕೋಟಿಂಗ್ ನಮ್ಮ ಬ್ರೈನಲ್ಲಿ ನರಕ್ಕಿರುತ್ತೆ. ಮೈಲಿನ್ ಅಂತ ಒಂದು ಕೋಟಿಂಗ್ ಇರುತ್ತೆ ನರಗಳಿಗೆ. ಆ ಕೋಟನ್ನ ನಮ್ಮ ದೇಹದ ಸೆಲ್ಗಳೇ, ಪ್ರತಿರೋಧಕ ಶಕ್ತಿ ಅದೇ ತಿಂದು, ಆಟೋ ಇಮ್ಯೂನ್ ಡಿಸೀಸ್ ಅದು. ಅಂದರೆ ನಮ್ಮ ದೇಹದ ಸೆಲ್ಗಳೇ ಅದನ್ನು ತಿನ್ನತ್ತೆ, ಆ ಕೋಟಿಂಗ್ ತಿನ್ನತ್ತೆ. ತಿಂದಾಗ ನಿಮಗೆ ಬ್ರೈನಿಂದ ಸಿಗ್ನಲ್ ಬರಲ್ಲ ದೇಹಕ್ಕೆ. ನಾವು ಒಂದಿನ ಸಾಯಂಕಾಲ ವಾಕ್ ಹೋಗ್ತಾ ಇದ್ವಿ, ಇವನು ಹೀಗೆ 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 ಹೋಗಕ್ಕೆ ಶುರು ಮಾಡ್ದ ನಡ್ಕೊಂಡು. ಇವನು ಯಾಕೆ ಈ ಥರ ನಡೀತಾನೆ ಅಂದ್ಬಿಟ್ಟು ನನಗೆ ಡೌಟ್ ಆಗಿ ಮನೆ ಕರ್ಕೊಂಡ್ಬಂದು ನೋಡಿದಾಗ ಕಾಲು ಎತ್ತಕ್ಕೆ ಬರಲಿಲ್ಲ ಅವನಿಗೆ. ತಕ್ಷಣ ನಾವು ನೆಕ್ಸ್ಟ್ ಡೇ, ಅದು ಸಾಯಂಕಾಲ 2019 May 10th ಅನ್ಸುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅವನನ್ನು ಕರ್ಕೊಂಡು. ಆರ್ಥೋಪೆಡಿಕಿಗೆ ತೋರಿಸಿದ್ವಿ. ಅವರು ಏನೂ ಇಲ್ಲ, ಅವನು ಪರ್ಫೆಕ್ಟ್ ಆಗಿದ್ದಾನೆ, ನ್ಯೂರೋಗೆ ಹೋಗಿ ಅಂದರು. ನ್ಯೂರೋಗೆ ತೋರಿಸಿದ್ವಿ. ಆಗ MRI ಆಗಬೇಕು ಅಂದರು. MRI ಮಾಡಿದಾಗ ಗೊತ್ತಾಯಿತು ಅದು ಡಿಮೈಲಿನೇಷನ್ ಇಲ್ನೆಸ್ ಅಂತಾರೆ, ಅದಕ್ಕೆ ಮಲ್ಟಿಪಲ್ ಸ್ಲಿರೋಸಿಸ್ ಅಂತ. ಸೊ ಆಮೇಲೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅದು ತುಂಬ ಆಟಿಸಮ್ ಜೊತೆ ಬದುಕಿಬಿಟ್ಟಿದ್ವಿ ಸರ್, 28 ವರ್ಷ ಬದುಕಿದ್ವಿ, ಅದಕ್ಕೆ ಹೊಂದ್ಕೊಂಡು ಬಿಟ್ಟಿದ್ವಿ. ಬಟ್ ಇದೊಂದು ತುಂಬ ದೊಡ್ಡ ಆಘಾತ ಆಗೋಯ್ತು. ಯಾಕಂದರೆ ಅದು ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಅದೂ ಅಲ್ಲದೆ ಈ ಥರ ಇಷ್ಟು ದೊಡ್ಡ ಕಾಯಿಲೆ, ಜೀವನ ಪರ್ಯಂತ ಇರುವಂಥ ಕಾಯಿಲೆ, ಆಮೇಲೆ ಇಷ್ಟು ದುಬಾರಿ ಕಾಯಿಲೆ, ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ. ಒಂದು 5,000ದ ಒಂದು ಮೆಡಿಸಿನ್ ಇದೆ, 5-10,000ದ ಒಂದು ಮೆಡಿಸಿನ್ ಇದೆ, ಬಟ್ ತುಂಬ ಸೈಡ್ ಇಫೆಕ್ಟ್ ಇದೆ ಅಂದರು. ಈ 50,000ರಲ್ಲಿ ಸೈಡ್ ಇಫೆಕ್ಟ್ ತುಂಬ ಕಡಿಮೆ ಅಂದರು. ಅದೇ ದಿನ ರಾತ್ರಿ ಸರ್ ಇದೇ ಸೋಫಾದಲ್ಲಿ ನಾವು ಬೆಳಗಿನ ಜಾವ 3 ಗಂಟೆ ತನಕ ನಾನು ನಮ್ಮ ಯಜಮಾನರು ಕೂತ್ಕೊಂಡು ಹೇಗೆ ಹೊಂದಿಸೋದು, ತಿಂಗಳಿಗೆ 50,000 ಏನು ಮಾಡೋದು ಅಂತ ಇಡೀ ರಾತ್ರಿ ಯೋಚನೆ ಮಾಡಿದ್ದೀವಿ. ಕೊನೆಗೆ ಅವನು ನಮ್ಗೆ ಇಂಪಾರ್ಟೆಂಟ್, ಇರೋಷ್ಟು ದಿವಸ ಅವನು ಚೆನ್ನಾಗಿರ್ಬೇಕು, ಅವನು ಮಲಗಿದಲ್ಲಾಗೋದು ಅಥವಾ ಆ ಥರ ಆಗಿಬಿಟ್ರೆ ಹೇಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ, ಏನಾಗತ್ತೆ ಆಗಲಿ ನಾವು ಅದೇ ಕೊಡಿಸೋಣ ಅಂತ ಡಿಸೈಡ್ ಮಾಡಿ ಹೋಗಿಬಿಟ್ವಿ. ಅದಕ್ಕೆ 50,000 ಹೊಂದಿಸಿದ್ವಿ ಸರ್. ಇರೋದನ್ನು ನಾವು ಏನಂದರೆ, ನಮ್ಮ ಯಜಮಾನರು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ಬಟ್ ಒಳ್ಳೆ ಪೋಸ್ಟಲ್ಲಿದ್ದರು, ಸ್ಯಾಲ್ರಿ ಎಲ್ಲ ಚೆನ್ನಾಗಿತ್ತು. ಆದರೆ ಅವರು ಆಫೀಸಲ್ಲಿ ಸರ್ವೀಸಲ್ಲಿ ಇರೋಷ್ಟು ದಿವಸ ಅವರಿಗೆ ಕಂಪನಿ ರಿಯಂಬರ್ಸ್ಮೆಂಟ್ ಇತ್ತು. ಬಟ್ ಅಷ್ಟು ದಿನ ಅವನು ತುಂಬ ಚೆನ್ನಾಗಿದ್ದ. ರಿಟೈರ್ ಆದಮೇಲೆ ಈ ಕಾಯಿಲೆ ಬಂತು. ಆಮೇಲೆ ಫುಲ್ ಕೈಯಿಂದಾನೇ ಖರ್ಚು ಮಾಡಬೇಕಾಗಿತ್ತು. ಯಾವ ಇನ್ಶೂರೆನ್ಸು ಸಿಗಲ್ಲ ನಿಮಗೆ, ಈ ಮಲ್ಟಿಪಲ್ ಸ್ಲಿರೋಸಿಸ್ಗೆ ಯಾವ ಇನ್ಶೂರೆನ್ಸು ಕವರ್ ಆಗಲ್ಲ. ಹಾಗಾಗಿ ಫುಲ್ಲು ನಾವು ಕೈಯಿಂದಾನೇ ಕೊಡಬೇಕಾಗಿತ್ತು. ಎಲ್ಲ ಯೋಚನೆ ಮಾಡಿದ್ವಿ. ಕೊನೆಗೆ ಇರೋದು ಬರೋದು ಎಲ್ಲ ನಾವು ನಮ್ಮ ಸೇವಿಂಗ್ಸು ಎಲ್ಲ ಹಾಕಿಬಿಟ್ಟು ಮಾಡೇ ಬಿಡೋಣ ಅಂತ ಡಿಸೈಡ್ ಮಾಡಿ ಮಾಡಿದ್ವಿ. ಅವನು ಸುಧಾರಿಸ್ಕೊಂಡ. 2 ತಿಂಗಳು ತುಂಬ ಕಷ್ಟಪಟ್ಟಿದ್ದೀವಿ. ಈ ಎಷ್ಟು ವಿಡಿಯೋಸ್ ನಮ್ಮ ಅಪಾರ್ಟ್ಮೆಂಟ್ ಹೊರಗಡೆ ಕಾರಿಡಾರಲ್ಲಿ ಮಗುನ ನಡೆಸೋ ಥರ ನಡೆಸ್ತಾ ಇದ್ವಿ 2 ತಿಂಗಳು. ಅವನನ್ನು ಇಬ್ಬಿಬ್ಬರು ಹಿಡ್ಕೊಂಡು ಅವನನ್ನು ನಡೆಯೋಕ್ಕಾಗ್ತಿರ್ಲಿಲ್ಲ. ಇಲ್ಲೇ ಮನೆ ಒಳಗಡೆನೆ ಮಗು ಮೊದಲೇ ಹೆಜ್ಜೆ ಇಟ್ಟಾಗ ಒಂದು ಕಡೆ ಅಪ್ಪ ಒಂದು ಕಡೆ ಅಮ್ಮ ನಿಂತ್ಕೊಂಡು ಬಾ 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 ಅಂತ ಕರಿತೀವಿ. ಅದೇ ನಾವು ಮತ್ತೆ ಫಾಲೋ ಮಾಡಿದ್ವಿ ಅವನಿಗೆ 28ನೇ ವಯಸ್ಸಲ್ಲಿ. ಆ ಕಡೆ ಯಜಮಾನರು ನಿಲ್ತಾ ಇದ್ರು, ಈ ಕಡೆ ನಾನು ನಿಲ್ತಾ ಇದ್ದೆ. ನನ್ನಿಂದ ಅವ್ರ ಕಡೆ ಕಳಿಸ್ತಾ ಇದ್ದೆ. ಹಿಂದೆ ಮತ್ತೆ ಬೀಳ್ತಾನೇನೋ ಅಂತ ಹಿಂದೆ ಹೋಗ್ತಿದ್ವಿ. ಅಲ್ಲಿ ಅವ್ರು ಹಿಡ್ಕೊಳ್ಳೋರು, ಅಲ್ಲಿಂದ ಮತ್ತೆ ಅವ್ರು ಹಿಂದೆ ಬರೋರು, ಅವನ್ನ ನನ್ನ ಕಡೆ ಕಳಿಸೋರು. ಈ ಥರ ದಿನ ಫಿಸಿಯೋಥೆರಪಿ ಎಲ್ಲ ಮಾಡಿಸಿ ಹೋರಾಡಿ ತಂದಿದ್ದೀವಿ, ಒಂದು ಹದಕ್ಕೆ ತಂದಿದ್ದೀವಿ ಅವನನ್ನು. ಈಗ ಓಡಾಡಿಕೊಂಡು ಚೆನ್ನಾಗಿದ್ದಾನೆ. ಬಟ್ ಟ್ರೀಟ್ಮೆಂಟ್ ಮಾತ್ರ ಲೈಫ್ ಲಾಂಗ್. ಅದೊಂದೇ ಯೋಚನೆ, ಅದೊಂದು ಕೆಟ್ಟ ಕಾಯಿಲೆ, ಜೀವನ ಪರ್ಯಂತ ಮಾಡಬೇಕು. ಆದರೆ ಒಳ್ಳೆ ಡಾಕ್ಟ್ರು ಸಿಕ್ಕಿದ್ದಾರೆ ಸೈಂಟ್ ಜಾನ್ಸ್ ಹಾಸ್ಪಿಟಲಲ್ಲಿ, ರಘುನಂದನ್ ನಾಡಿಗ್ ಅಂತ. ಅವರೆಲ್ಲ ನಮಗೆ ದೇವರ ಪ್ರತಿರೂಪಗಳು, ಆ ಡಾಕ್ಟ್ರುಗಳಷ್ಟೇ. ಇನ್ನೇನು ನಮ್ಮ ಹತ್ರ ಪದಗಳಿಲ್ಲ ಅವ್ರ ಬಗ್ಗೆ ಹೇಳೋಕ್ಕೆ. ಚಿಕಿತ್ಸೆ ಇದೆ ಭಾರತದಲ್ಲಿ ನೋಡಿ, ಇದೆ ಸರ್, ಚಿಕಿತ್ಸೆ ಇದೆ. ಅದೇ ತುಂಬ ದುಬಾರಿ ಚಿಕಿತ್ಸೆ ಅಷ್ಟೇ. ಯಾರಿಗೆ ತುಂಬ ಬಡವರಿಗೆಲ್ಲ ಬಂದರೆ ಹೇಗೆ ಮ್ಯಾನೇಜ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ತುಂಬ ಕಷ್ಟ. ಯಾಕಂದರೆ ಅವನಿಗೆ ಫಸ್ಟ್ ಬಂದಾಗ MS 2019ನಲ್ಲಿ MS ಬಂದಾಗ ಮೊದಲು 6 ತಿಂಗಳು ಮಾತ್ರ ನಮಗೆ ನರಕ ಯಾತನೆ ಇತ್ತು. ತುಂಬಾ ಟೆನ್ಷನಲ್ಲಿ ಇದ್ವಿ ನಾವು ಆ ಟೈಮಲ್ಲಿ. ಕೊನೆಗೇನು ಅಂದರೆ ದೇವ್ರ ಫೋಟೋಗಳೆಲ್ಲ ಕಿತ್ತು ಬಿಸಾಡ್ಬಿಡೋಣ, ಬೇಡ ಮನೆಯಲ್ಲಿ, ಯಾಕೆ ಒಂದು ಕಷ್ಟದ ಮೇಲೆ ಇನ್ನೊಂದು ಕಷ್ಟ ಈ ಥರ ಬರುತ್ತೆ, ಬೇಡ ಕಿತ್ತು ಬಿಸಾಡೋಣ ಅಂತಲೇ ಯೋಚನೆ ಮಾಡಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಮೇಲೆ ನಮಗೆ ನಾವು ಸಮಾಧಾನ ತಂದ್ಕೊಂಡ್ವಿ, ಎಷ್ಟಾಗತ್ತೆ ಈಜಬೇಕು, ಇದು ಜಯಿಸಬೇಕು ಅಂತ. ಒಬ್ಬರೇ ಗೆಲ್ಲೋದು ಸರ್. ನೀವು ಇಬ್ಬರು ಯುದ್ಧ ಮಾಡಿದಾಗ ಒಂದು ನಾನು ಗೆಲ್ಲಬೇಕು, ಇಲ್ಲ ನೀವು ಗೆಲ್ಲಬೇಕು, ಇಬ್ಬರು ಗೆಲ್ಲಕ್ಕಾಗಲ್ಲ. ಹಾಗಿರುವಾಗ ಒಂದೇ ದೇವ್ರು ಗೆಲ್ಲಬೇಕು, ಇಲ್ಲ ನಾವು ಗೆಲ್ಲಬೇಕು, ನೋಡೋಣ, ಫೈಟ್ ದೇವ್ರ ಜೊತೆನೇ ಫೈಟಾ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ತುಂಬ ಕಷ್ಟಪಟ್ವಿ. ಅದು ಹೇಳೋಕ್ಕೆ ಪದಗಳಿಲ್ಲ. ದಿನ ಬ್ಲಡ್ ಟೆಸ್ಟ್ ಕೊಡಬೇಕಿತ್ತು, ವಾರ ಅವನದು 100 ಟೆಸ್ಟ್ಗಳಾಗಬೇಕಿತ್ತು. ಲಿವರ್ ಪ್ರಾಬ್ಲಮ್ ಎಲ್ಲ ತುಂಬ ಆಯಿತು ಅವನಿಗೆ. ಮೋಷನ್ ಕಂಟ್ರೋಲ್ ಇರಲಿಲ್ಲ, ಮನೆಯೆಲ್ಲ ಮೋಷನ್ ಆಗಿಬಿಡೋದು ಒಂದೊಂದು ದಿವಸ.
ಕಂಟ್ರೋಲ್ ಇಲ್ಲ, ಬರುತ್ತೆ ಅಂತಾನೆ ಅವನಿಗೆ ಎದ್ದು ಓಡ್ ಬರೋಕ್ಕಾಗಲ್ಲ. ಯಾಕಂದರೆ ಕಾಲು ನಡೆಯೋಕ್ಕೆ ಫುಲ್ಲು ಇದಿರಲಿಲ್ಲ, ಹೋಗೋದ್ರಲ್ಲಿ ಫುಲ್ಲು ಮನೆಯೆಲ್ಲ ಆಗಿಬಿಡೋದು. ಹೀಗೆ ತುಂಬ ಅದು ಒಂದೆರಡು ಕಷ್ಟಗಳಲ್ಲ, ಅಷ್ಟು ಕಷ್ಟ ಎಲ್ಲ ನೋಡಿದ್ಮೇಲೆ ಈಗ ಕಷ್ಟನೇ ನಮಗೆ ಕಷ್ಟ ಅಂತಲೇ ಅನಿಸಲ್ಲ. ಈಗ ಕಷ್ಟನ ತುಂಬ ಇಷ್ಟಪಡೋಕ್ಕೆ ಶುರು ಮಾಡಿದ್ದೀವಿ. ಸೊ ಹಾಗೆ ಮುಂದೆ ಬರುವ ಯಾವ ಕಷ್ಟನೂ ಇಷ್ಟಪಟ್ಕೊಂಡೇ ಎದುರಿಸ್ತೀವಿ ಅನ್ನೋ ಧೈರ್ಯ ಬಂದುಬಿಟ್ಟಿದೆ. ಹಾಗಾಗಿ ಈಗ ಕಲ್ಲಾಗ್ಬಿಟ್ಟಿದ್ದೀವಿ, ಏನು ತಲೆನೇ ಕೆಡಿಸ್ಕೊಳ್ಳಲ್ಲ. ಹಾಗೆ MS ಜೊತೆ ಒಂದು ಹೊಸ ಜೀವನ ಶುರು ಮಾಡ್ಕೊಂಡಿದ್ದೀವಿ ಅಷ್ಟೇ. ತುಂಬ ಅದ್ರ ನಂತರ ಸ್ವಲ್ಪ ಜೀವನ ಕಷ್ಟ ಆಗಿದೆ. ಈಗಲೂ ಅವನಿಗೆ ಜಾಸ್ತಿ ನಡೆದ್ರೆ ಸುಸ್ತಾಗತ್ತೆ. ಈಗ ಒಂದು ತಿಂಗಳಿಂದ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಮತ್ತೆ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಡಾಕ್ಟ್ರ್ ಹತ್ರ ಮತ್ತೆ ಹೋಗಬೇಕು. MRI ಮಾಡಿಸೋದು ಪೆಂಡಿಂಗ್ ಇದೆ. ಈಗ ಮುಂದಿನ ವಾರ MRI ಆಗಬೇಕು. 6 ತಿಂಗಳಿಗೊಂದು MRI ಆಗಬೇಕು ಅವನಿಗೆ. ಅದೆಲ್ಲ ತುಂಬ ಕಷ್ಟ. ಆ ಮೆಷಿನಲ್ಲಿ ಒಳಗಡೆ ತಳ್ಳಿದ ತಕ್ಷಣ ನಾನು ಹೋಗಲ್ಲ ಅಂತ ಗಲಾಟೆ ಮಾಡ್ತಾನೆ. ಈ ಥರ ತುಂಬ ಕಷ್ಟಗಳು ಎಲ್ಲ. ಒಂದು ತಾಯಿಯಾಗಿ ನಾವು ಎಷ್ಟೆಲ್ಲ ನೋಡಬೇಕಾಗತ್ತೆ ಅಂತ ಒಂದೊಂದ್ಸಲ ತುಂಬ ಬೇಜಾರಾಗತ್ತೆ. ಆ ಟೈಮಲ್ಲೂ ನಾನು ಒಳಗಡೆ ಇರಬೇಕಾಗತ್ತೆ, ಇಲ್ಲಾಂದ್ರೆ ಅವ್ನು ಕೇಳಲ್ಲ. ಅವನಿಗೆ MS ಆದಾಗ ಇದು ಲಂಬಾರ್ ಪಂಕ್ಚರ್ ಅಂತ ಸ್ಪೈನಲ್ ಕಾರ್ಡಿಂದ ನೀರು ತೆಗಿಬೇಕು ಟೆಸ್ಟ್ಗೆ. ಅದು ಅನೆಸ್ಥೇಷಿಯಾ ಕೊಟ್ಟು ತೆಗೆಸಿದ್ದಾರೆ. ಆ ಟೈಮಲ್ಲೂ ಜೊತೆಲಿ ನಾನೊಬ್ಬಳೇ ಇದ್ದಿದ್ದು ಡಾಕ್ಟ್ರ್ ಜೊತೆ. ಅದು ಚೆನ್ನಾಗಿರೋ ಆ್ಯಕ್ಟಿವ್ ಆಗಿರೋ ಹುಡುಗನ್ನ 1 ಸೆಕೆಂಡಿಗೆ ಆ ಮಾಸ್ಕ್ ಹಾಕಿ ಅವನು ಯಾವುದೋ ಲೋಕಕ್ಕೆ ಹೋಗ್ಬಿಡ್ತಾನೆ ಅನ್ಕಾನ್ಷಿಯಸ್ ಆಗಿ, ಆ ಕಣ್ಣೆಲ್ಲ ಬಿಟ್ಕೊಂಡು. ಅದೆಲ್ಲ ನೋಡಿದಾಗ ತಾಯಿ ಕರಳು ತುಂಬ ಕಷ್ಟಪಡಬೇಕಾಗತ್ತೆ. ಆದರೂ ಆ ಕಷ್ಟನೆಲ್ಲ ಈಗ ಮೆಟ್ಟಿ ಇಷ್ಟಪಡೋಕ್ಕೆ ಶುರು ಮಾಡಿ ಏನು ಬಂದರೂ ಜಯಿಸ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಹೋರಾಡ್ತೀವಿ ಅನ್ನೋ ಒಂದು ಛಲ ಬಂದುಬಿಟ್ಟಿದೆ. ಆಟಿಸಮ್ ಇದು MS ಕಾಯಿಲೆಯಿಂದ ನಿಮಗೆ ಪ್ರಾಣಕ್ಕೇನೂ ತೊಂದರೆ ಇಲ್ಲ. ಅದು ನಿಮ್ಮನ್ನು ನರಳಿಸತ್ತೆ. ಅಂದರೆ ಮಲಗಿರೋ ಸ್ಥಿತಿಗೆ ಹೋಗ್ಬೋದು, ವೀಲ್ಚೇರ್ ಬೌಂಡ್ ಆಗ್ಬೋದು, ಅಂದರೆ ವೀಲ್ಚೇರಲ್ಲಿ ಓಡಾಡೋ ಪರಿಸ್ಥಿತಿ ಬರ್ಬೋದು ನಿಮಗೆ ಮುಂದೆ. ಆದರೆ ಪ್ರಾಣಕ್ಕೇನೂ ತೊಂದರೆ ಇಲ್ಲ. ಆಯಸ್ಗೆ ಅಂದರೆ ಈ ಮೆಡಿಸಿನಿಂದ ಸ್ವಲ್ಪ ಸೈಡ್ ಇಫೆಕ್ಟ್ಸ್ಗಳು ಬರುತ್ತೆ ನಿಧಾನಕ್ಕೆ, ಆದರೆ ತಕ್ಷಣ ಏನು ತೊಂದರೆ ಆಗಲ್ಲ. ಆಯಸ್ ಚೆನ್ನಾಗಿರುತ್ತೆ, ಆರೋಗ್ಯನೂ ಬೇರೆ ಚೆನ್ನಾಗೇ ಇದೆ. ಈಗ ಸದ್ಯಕ್ಕೆ ಅವನಿಗೇನು ತೊಂದರೆ ಏನಿಲ್ಲ ಆರೋಗ್ಯದಲ್ಲಿ. ಆದರೆ ಒಂದೊಂದು ಸಲ ಏನೋ ಆಗತ್ತೆ, ತುಂಬ ಸಿಟ್ಟು ಬರೋದಲ್ಲಿ ಯಾವುದರಿಂದ ಅನ್ನೋದು ಗೊತ್ತಿಲ್ಲ. ಡಾಕ್ಟ್ರ್ ಹೇಳ್ತಾರೆ ಅದು ನ್ಯೂರಾಲಜಿಸ್ಟ್ ಹತ್ರ ಕೇಳಿದರೆ ಸೈಕ್ಯಾಟ್ರಿ ಅಂತಾರೆ, ಸೈಕ್ಯಾಟ್ರಿ ಕೇಳಿದರೆ ನ್ಯೂರಾಲಜಿ ಅಂತಾರೆ. ಯಾರೂ ಒಂದು ನಮಗೆ ಕರೆಕ್ಟಾಗಿ ಹೇಳಲ್ಲ. ಬಟ್ ತುಂಬ ಅದು ಬಂದ ಮೇಲೇ ಅವನ ಮೂಡ್ ಸ್ವಿಂಗ್ಸ್ ಎಲ್ಲ ಇಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರೋದು. ಅದ್ರ ಮೊದಲು ಅಷ್ಟು ಕಷ್ಟ ಇರಲಿಲ್ಲ ಅವನ್ನ ನೋಡ್ಕೊಳ್ಳೋಕ್ಕೆ. ಎಲ್ಲ ನಾವು ಅಷ್ಟೆಷ್ಟು ದಿನದ ಫಾರಿನ್ ಟ್ರಿಪ್ಪೆಲ್ಲ ಅವನ ಜೊತೆ ಹೋಗಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಈಗ ತುಂಬ ಕಷ್ಟ ಆಗುತ್ತೆ ಅವನನ್ನು ಕರ್ಕೊಂಡು ಹೋಗೋಕ್ಕೆ. ಹಾಗೆ ಲಾಸ್ಟ್ 1 year ಬ್ಯಾಕ್ ನೇಪಾಳಕ್ಕೆ ಹೋಗಿ ಬಂದ್ವಿ. ಅದ್ರ ನಂತರ ಈಗ ನಾವೆಲ್ಲೂ ಹೋಗಿಲ್ಲ. ಆಮೇಲೆ ಏನೇನೋ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಯಿತು, ಹಾಗೆಲ್ಲೂ ಹೋಗೋಕ್ಕಾಗಲಿಲ್ಲ. ಇಲ್ಲಾಂದರೆ ತುಂಬ ಓಡಾಡಿದ್ದೀವಿ ಅವನನ್ನು ಕರ್ಕೊಂಡು. ನಾವೇನು ಅವನಿಗೂ ಒಂದು ಖುಷಿ, ನಮಗೂ ಒಂದು ಚೇಂಜ್ ಬೇಕು ಅಂತ ಓಡಾಡಿದ್ದೀವಿ. ಈಗ ಅದೇ ಪ್ಲ್ಯಾನ್ ಮಾಡೋಣ ಅನ್ನೋಕ್ಕೂ ಧೈರ್ಯ ಬರ್ತಿಲ್ಲ. ಸ್ವಲ್ಪ ಆರೋಗ್ಯ ಅಷ್ಟು ಇದಿಲ್ಲ. ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಚೆಕಪ್ ಆದಮೇಲೆ ಪ್ಲ್ಯಾನ್ ಮಾಡೋಣ ಅಂತ ಸುಮ್ಮನಿದ್ದೀವಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.